ಇವತ್ತು ನಿಮ್ಮನ್ನು ಉದ್ದೇಶಿಸಿ ನಮ್ಮ ರಾಜ್ಯಸಭಾ ಸದಸ್ಯರಾದ ನಮ್ಮ ಹಿರಿಯ ನಾಯಕರು ಎಲ್ಲ ಹನುಮಂತಯ್ಯನವರು ಮತ್ತು ನಮ್ಮ ಮೇಲ್ಮನೆ ಸದಸ್ಯರಾದ PR ರಮೇಶ್ರವರು ಮಾತನಾಡುತ್ತಾರೆ. ಈ ಜೊತೆಯಲ್ಲಿ ನಮ್ಮ ಮೀಡಿಯಾ ಕೋಆರ್ಡಿನೇಟರ್ ಆದ ಸಲೀಮನವರವರಿದ್ದಾರೆ. ತಮ್ಮನ್ನು ಉದ್ದೇಶಿಸಿ ಈಗ ಎಲ್ಲ ಹನುಮಂತಯ್ಯನವರು ಮಾತಾಡ್ತಾರೆ. ಸ್ನೇಹಿತರೆ, ಮಾಸ್ಕ್ ಇರ್ಲಿನಾ ತೆಗಿಬೋದಾ? ನಮಗೆ ಭಯ, ಧೈರ್ಯದಿಂದ ತೆಗಿತಾ ಇದ್ದೀವಿ. ಸಲೀಂ ಅವ್ರಿಗೂ ಏನು ಕೋವಿಡ್ ಇಲ್ಲ, ರಮೇಶ್ ಅವ್ರಿಗೂ ಕೋವಿಡ್ ಇಲ್ಲ. ಯಾರಿಗೆ ಗೊತ್ತಿದೆ, ಸರ್ಟಿಫಿಕೇಟ್ ಇಟ್ಕೊಂಡಿದ್ದಾರೆ ಜೊತೆಲಿ. ಸ್ನೇಹಿತರೆ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಆಶ್ರಯದಲ್ಲಿ ನಡೆಯುತ್ತಿರ್ತಕ್ಕಂಥ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು, ಮಾಜಿ ಬೆಂಗಳೂರಿನ ಮೇಯರ್ ಆಗಿರ್ತಕ್ಕಂಥ PR ರಮೇಶ್ ಅವರು ನನ್ನ ಜೊತೆ ಇದ್ದಾರೆ. ಈಗಾಗಲೇ ನಮ್ಮನ್ನು ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರನ್ನ ಆಹ್ವಾನ ಮಾಡಿರುವ ಮತ್ತೊಬ್ಬ ಬೆಂಗಳೂರಿನ ಮಾಜಿ ಮೇಯರ್ ಆದ ರಾಮಚಂದ್ರಪ್ಪನವರು, ಮಾಧ್ಯಮ ವಕ್ತಾರರಾದ ಸಲೀಂ ಅವರು ನಮ್ಮ ಜೊತೆ ಮಾತುಕತೆಗೆ ಕುಳಿತಿದ್ದಾರೆ. ಸ್ನೇಹಿತರೆ, ಪ್ರತಿದಿನ ಆಲ್ಮೋಸ್ಟ್ ಕೋವಿಡ್ಡಿನ ಏರುಪೇರುಗಳನ್ನು ಮಾತಾಡಿ ಅನೇಕ ನೀವು ಸಾಕಷ್ಟು ಕೇಳಿ ಸಾಕಾಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಆದ್ದರಿಂದ ಇವತ್ತು ಸರ್ಕಾರ ಮಾಡಬೇಕಾಗಿದ್ದಂಥ ಬೇರೊಂದು ಕೆಲಸದ ಬಗ್ಗೆ, ಶಿಕ್ಷಣ ಕ್ಷೇತ್ರದ ಬಗ್ಗೆ ಒಂದು ವಿಚಾರವನ್ನು ತಮ್ಮ ಗಮನಕ್ಕೆ ತರಬೇಕು, ಅದರ ಮೂಲಕ ರಾಜ್ಯದ ಜನರಿಗೆ ಕೂಡ ತಿಳಿಸಬೇಕು ಅಂತ ಅನ್ನುವ ಆಶಯದಿಂದ ಏನು PUC ಮತ್ತು SSLC ಪರೀಕ್ಷೆಗಳನ್ನು ರಾಜ್ಯ ಸರ್ಕಾರ PUC ಪರೀಕ್ಷೆಗಳನ್ನು ಬರ್ಖಾಸ್ತು ಮಾಡಿದೆ, SLC ಪರೀಕ್ಷೆಗಳನ್ನು ಮಾಡ್ತೇವೆ ಅಂತ ಹೇಳಿ ತಿಳಿಸಿದೆ. ನನ್ನ ಮಾಹಿತಿ ಪ್ರಕಾರ ರಾಜ್ಯದಲ್ಲಿ ಸುಮಾರು 8,76,000 SLC ವಿದ್ಯಾರ್ಥಿಗಳಿದ್ದಾರೆ. 8,76,000 ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಮಾಡ್ತೇನೆ ಅಂತ ಹೇಳಿ ಮಂತ್ರಿಗಳು ಹೇಳಿದ್ದಾರೆ. ಕೋವಿಡ್ ಏನಾದರೂ ಹೆಚ್ಚಾದರೆ ಪರೀಕ್ಷೆಯನ್ನು ರದ್ದು ಮಾಡ್ತೇವೆ ಅಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈ ಗೊಂದಲವನ್ನು ಮೊದಲು ನಮ್ಮ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಿವಾರಣೆ ಮಾಡಬೇಕು. ಅಂದರೆ ಪರೀಕ್ಷೆ ನಡೆಯುತ್ತಾ ಇಲ್ವಾ ಅಂತ ಅನ್ನೋದು ಪೋಷಕರಿಗೂ ತಳಮಳ ಇದೆ, ವಿದ್ಯಾರ್ಥಿಗಳಿಗಂತೂ ತೀವ್ರವಾದ ರೀತಿಯಲ್ಲಿ ಅವರು ಒತ್ತಡಕ್ಕೆ ಒಳಗಾಗಿದ್ದಾರೆ. ಇನ್ನು ರಾಷ್ಟ್ರ ಮಟ್ಟದಲ್ಲಿ ICSE, CBSE ಪರೀಕ್ಷೆಗಳನ್ನು ಸಂಪೂರ್ಣವಾಗಿ ರದ್ದು ಮಾಡಿದ್ದಾರೆ. ICSE, CBSE ಪರೀಕ್ಷೆಗಳನ್ನು ರದ್ದು ಮಾಡುವಾಗ ಎಲ್ಲ ರಾಜ್ಯಗಳ ಅಭಿಪ್ರಾಯವನ್ನ ಕೇಂದ್ರ ಸರ್ಕಾರ ಸ್ವೀಕರಿಸಬೇಕಾಗಿತ್ತು. ಆದರೆ ಕೇಂದ್ರ ಸರ್ಕಾರ ಹೇಳ್ತದೆ ನಾವೆಲ್ಲರ ಜೊತೆ ಸಮಾಲೋಚನೆ ಮಾಡಿದ್ದೇವೆ ಅಂತೇಳಿ. ಆದರೆ ಒಂದೊಂದು ರಾಜ್ಯಗಳು ಒಂದೊಂದು ರೀತಿಯ ತೀರ್ಮಾನವನ್ನು ಕೈಗೊಳ್ತಾ ಇವೆ. ಇದರಿಂದ ವಿದ್ಯಾರ್ಥಿಗಳ ಮೇಲೆ ತುಂಬ ತೀವ್ರತರವಾದ ವಿರೋಧಿ ಪರಿಣಾಮ, ಅಡ್ವರ್ಸ್ ಎಫೆಕ್ಟ್ ಆಗ್ತಾ ಇದೆ ಅಂತ ಅನ್ನೋದನ್ನ ನಾವೀಗಾಗಲೇ ಎಲ್ಲರಿಂದ ಕೇಳ್ತಾ ಇದ್ದೇವೆ ಅಂತ ಅನ್ನೋ ಮಾತನ್ನ ಹೇಳೋದಕ್ಕೆ ಬಯಸ್ತೇನೆ. ಇನ್ನು ಪರೀಕ್ಷೆ ಮಾಡೋದನ್ನ 2 ಪೇಪರ್ ಮಾಡ್ತೇವೆ ಅಂತ ಈಗ ಅನೌನ್ಸ್ ಮಾಡಿದ್ದಾರೆ. ಒಂದು ಕನ್ನಡ, ಇಂಗ್ಲಿಷ್, ಹಿಂದಿ ಸೇರಿಸಿ 1 ಪೇಪರು, ಸೋಷಿಯಲ್ ಸ್ಟಡೀಸ್, ಜನರಲ್ ಸೈನ್ಸ್ ಮತ್ತು ಮ್ಯಾಥಮ್ಯಾಟಿಕ್ಸ್ ಇವು 3 ಸೇರಿಸಿ 1 ಪರೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನನಗೆ ಆಶ್ಚರ್ಯ ಆಗ್ತಿರೋದು ಏನು ಅಂದರೆ, ಮೊದಲಿಗೆ ಈ ಇಡೀ ವರ್ಷ ವಿದ್ಯಾರ್ಥಿಗಳಿಗೆ ಪಾಠ ಆಗಿಲ್ಲ. ಸರ್ಕಾರಿ ಶಾಲೆಗಳಲ್ಲಂತೂ ಪರೀಕ್ಷೆ ಆನ್ಲೈನಲ್ಲೂ ನಡೆದಿಲ್ಲ, ಆಫ್ಲೈನಲ್ಲೂ ನಡೆದಿಲ್ಲ. ಎರಡನೇ ಮುಖ್ಯವಾದ ಅಂಶ ಏನು ಅಂತ ಅಂದ್ರೆ, ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ
ಅಷ್ಟೋ ಇಷ್ಟೋ ನೀವು ಆನ್ಲೈನ್ ಟೀಚಿಂಗ್ ಮಾಡಿದ್ರೆ ಅವರಿಗೆ ಕೇಳುವಂತ ಸೌಭಾಗ್ಯ ಕೂಡ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಇಲ್ಲ. ಅಂದ್ರೆ ದೊಡ್ಡ ಪ್ರಮಾಣದ ವಿದ್ಯಾರ್ಥಿಗಳಿಗೆ, ನೀವು ಗ್ರಾಮೀಣ ಭಾಗದಲ್ಲಿ ವಾಸ ಮಾಡತಕ್ಕಂಥ ವಿದ್ಯಾರ್ಥಿಗಳಿಗೆ ಏನ್ ಪಾಠ ಮಾಡಿದ್ದಾರೆ, ನಮ್ಮ ಸಿಲೆಬಸ್ ಏನು, ನಾನು ಏನು ಮಾಡಬೇಕು ಅನ್ನೋ ಪರಿಚಯವೇ ಇಲ್ಲದೆ ನಗರ ಪ್ರದೇಶದ ಮಕ್ಕಳನ್ನು ಮಾತ್ರ ಗಮನದಲ್ಲಿ ಇಟ್ಕೊಂಡು ಪರೀಕ್ಷೆ ಮಾಡುವ ರೀತಿಯಲ್ಲಿ ಕಾಣ್ತಾ ಇದೆ. ಇದು ಗ್ರಾಮೀಣ ಭಾಗದಲ್ಲಿರುವ SC ST ವಿದ್ಯಾರ್ಥಿಗಳು, ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳು ಮತ್ತು OBC ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ಶಿಕ್ಷಣದಿಂದ ಹೊರಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಇದರಿಂದ ನಿರ್ಮಾಣ ಆಗ್ತದೆ ಅಂತ ನನಗೆ ಅನಿಸ್ತಾ ಇದೆ. ಮುಂದುವರೆದು ನಗರ ಪ್ರದೇಶದ ಮಕ್ಕಳಿಗೆ ನಾನು ಇನ್ನೊಂದು ಮುಖ್ಯವಾದ ಅಂಶ ಹೇಳೋದಕ್ಕೆ ಬಯಸೋದು ಏನು ಅಂತಂದ್ರೆ, PUC ಪರೀಕ್ಷೆಯನ್ನ ಸ್ವಲ್ಪ ಮಟ್ಟಿಗೆ ನಡೆಸಿದರೆ ಕನಿಷ್ಠ ಎಂಜಿನಿಯರಿಂಗ್ ಹೋಗೋರಿಗೆ, ಮೆಡಿಕಲ್ಗೆ ಹೋಗೋರಿಗೆ, ವೃತ್ತಿಪರ ಕೋರ್ಸ್ಗಳಿಗೆ ಹೋಗೋರಿಗೆ ಒಂದು ಮಾನದಂಡ ಅಂತ ಭಾವಿಸಬಹುದು. ಈ ವರ್ಷ ಅದು ಕೂಡ ಯೋಗ್ಯವಾದದ್ದಲ್ಲ. ಆದರೆ PUCಯನ್ನ ನೀವು ರದ್ದು ಮಾಡಿದ್ದೀರಿ, ಆಲ್ ಇಂಡಿಯಾದಲ್ಲಿ ರದ್ದು ಮಾಡಿದ್ದೀರಿ. ಆದರೆ ಇಲ್ಲಿ SSLC ಮಕ್ಕಳಿಗೆ ಮಾತ್ರ ಪರೀಕ್ಷೆ ಮಾಡ್ತೀವಿ ಅಂತ ಹೇಳೋದಿದೆಯಲ್ಲ, ಇದು ಗ್ರಾಮೀಣ ಮಕ್ಕಳಿಗೆ ಬಹಳ ದೊಡ್ಡ ಅನ್ಯಾಯ ಮಾಡದಂತೆ ಆಗುತ್ತೆ. ಅವರು ಖಂಡಿತವಾಗಿ ಈ ಪರೀಕ್ಷೆಗಳಲ್ಲಿ ಪಾಸ್ ಆಗ್ತಾರೆ, ಪಾಸ್ ಆಗಲ್ಲ, ಏನ್ ಗ್ರೇಡ್ ತಗೊಳ್ತಾರೆ, ಅದು ಸಾಧ್ಯವೇ ಇಲ್ಲದೆ ಇರ್ತಕ್ಕಂಥ. ಆಮೇಲೆ ಇನ್ನೊಂದು ನಾವು ಆಲೋಚನೆ ಮಾಡಬೇಕಾಗಿರೋದು, ಈ ಸಂದರ್ಭದಲ್ಲಿ ಕೋವಿಡ್ ಬಂದಿರೋ ಸಂದರ್ಭದಲ್ಲಿ ಪ್ರಪಂಚದ ಅನೇಕ ದೇಶಗಳು, ಪ್ರಪಂಚದ ಅನೇಕ ಶಿಕ್ಷಣ ತಜ್ಞರು ಪರೀಕ್ಷೆಗಳು ಅಪ್ರಸ್ತುತ ಅಂತ ಮಾತಾಡೋದಕ್ಕೆ ಅನೇಕ ವರ್ಷಗಳಿಂದ ಈ ಚರ್ಚೆ ನಡೀತಾ ಇದೆ. ನಮ್ಮ ಹಿಂದಿನ ಮಂತ್ರಿ ಆಗಿದ್ದಂತ ಚಂದ್ರಶೇಖರ್ ಅವರು ಕೂಡ ಈ ಪರೀಕ್ಷೆಗಳನ್ನು ತೆಗಿಬೇಕು ಅಂತೇಳಿ ಒಂದು ಪ್ರಪೋಸಲ್ ಇಟ್ಟಿದ್ರು, ಅದಾಗಲಿಲ್ಲ. ಆದರೆ ಈಗ ಈ ಪರೀಕ್ಷೆಯ ಉದ್ದೇಶ ಏನು ಅನ್ನೋದು ನಮ್ಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಸೋಷಿಯಲ್ ಸೈನ್ಸು, ಸೋಷಿಯಲ್ ಸ್ಟಡೀಸ್, ಮ್ಯಾಥಮೆಟಿಕ್ಸ್ ಇಷ್ಟನ್ನು 1 ಗಂಟೆಯ ಒಳಗೆ ಅಥವಾ 2 ಗಂಟೆಯ ಒಳಗೆ ಪಾಠ ಮಾಡೋದಕ್ಕೆ ಓದಿ ಬರಬೇಕಲ್ಲ ವಿದ್ಯಾರ್ಥಿ, ಅವನ ಮಾನಸಿಕ ಒತ್ತಡದ ಕಡೆಗೆ ನಾವು ಗಮನ ಕೊಡಬೇಕು. ಸರ್ಕಾರ ಖಂಡಿತವಾಗಿ ವಿದ್ಯಾರ್ಥಿಗಳ ಮತ್ತು ಪೋಷಕರ ಏನು ಮಾನಸಿಕ ಒತ್ತಡ ಇದೆ ಅದರ ಕಡೆಗೆ ಗಮನ ಕೊಟ್ಟು ಅದನ್ನ ನಿಲ್ಲಿಸಬೇಕು ಅಂತ ಹೇಳಿ ನಾನು ಅತ್ಯಂತ ಪ್ರಾಮಾಣಿಕವಾಗಿ ಈ ಸಂದರ್ಭದಲ್ಲಿ ಹೇಳ್ತಿದ್ದೇನೆ. ಒಂದು, ಮಾನಸಿಕ ಒತ್ತಡ. ಎರಡನೇದು, ಗ್ರಾಮೀಣ ಮತ್ತು ನಗರ ಭಾಗದ ವಿದ್ಯಾರ್ಥಿಗಳ ನಡುವೆ ಇರತಕ್ಕಂಥ ಅಂತರ, ಇದನ್ನು ಕೂಡ ಗಮನ ಹರಿಸಬೇಕು. ಗ್ರಾಮೀಣ ಭಾಗದಲ್ಲಿ ನಮಗಿರೋ ಮಾಹಿತಿ ಪ್ರಕಾರ ಸ್ನೇಹಿತರೆ 8% ನಿಂದ 12% ಮಾತ್ರ ಇಂಟರ್ನೆಟ್ ಲಭ್ಯವಾಗಿದೆ ಗ್ರಾಮೀಣ ಪ್ರದೇಶದಲ್ಲಿ ಅಂತ ಹೇಳ್ತಾರೆ. ಇನ್ನು 80% ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಇಂಟರ್ನೆಟ್ಟಿನ ಲಭ್ಯತೆ ಇಲ್ಲ. ನಂಬರ್ 1. ನಂಬರ್ 2, ಆ ಮಕ್ಕಳಿಗೆ ಆನ್ಲೈನ್ ಅಲ್ಲಿ ಕಲಿಯೋದಕ್ಕೆ ಫೋನ್ ಕೂಡ ಇಲ್ಲ. ಐಫೋನ್ ಅಥವಾ ಟಚ್ ಸ್ಕ್ರೀನ್ ಫೋನ್ ಇರಬೇಕಾಗಿತ್ತು, ಅದು ಕೂಡ ಇಲ್ಲ. ಸರ್ಕಾರ ಇದೆಲ್ಲವನ್ನ ಮಾಡುವ ಮೊದಲು ಎಲ್ಲಾ ಗ್ರಾಮೀಣ ಭಾಗದ ಮಕ್ಕಳಿಗೆ ಕಡ್ಡಾಯವಾಗಿ ಈ ಶಿಕ್ಷಣವನ್ನ ಕಲಿಯುವಂತ ಫೋನ್ ಅನ್ನ ಕೊಡಿಸೋ ಕೆಲಸವನ್ನ ಮಾಡಬೇಕು. ಇದು ನನ್ನ ಮೊದಲನೇ ಒತ್ತಾಯ. ಕನಿಷ್ಠ ನಮ್ಮ ಶಾಸಕರು ಯಾರ್ಯಾರಿದ್ದಾರೆ ಅವರ ಶಾಸಕರ ನಿಧಿಯಲ್ಲಾದರೂ ಅವರವರ ಕ್ಷೇತ್ರಗಳಿಗೆ ಅವರು ಮಕ್ಕಳಿಗೆ ಈ ಫೋನ್ ಅನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇದು ಅತ್ಯಂತ ಅಗತ್ಯವಾದದ್ದು. ನಾನು ರಾಜ್ಯಸಭೆಯ ಸದಸ್ಯನಾಗಿ ನಾನು ಯಾವುದೇ ಕಾನ್ಸ್ಟಿಟ್ಯೂನ್ಸಿಗೆ ಈ ಫೋನ್ ಅನ್ನು ಕೊಡಬೇಕು ನಿಮ್ಮ ನಿಧಿಯಿಂದ ಅಂತ ಸರ್ಕಾರ ಹೇಳಿದ್ರೆ ನಾನು ಕೊಡೋದಕ್ಕೆ ಸಿದ್ಧವಾಗಿದ್ದೇನೆ. ಅದೇ ರೀತಿ ಎಲ್ಲ ಶಾಸಕರು ಮಾಡಬೇಕು ಅಂತ ಹೇಳಿ, ಹಾಗೆ ಮಾಡದೆ ಹೋದ್ರೆ ನಾವು ನಮ್ಮ ಮಕ್ಕಳಿಗೆ ಬಹಳ ಅನ್ಯಾಯ ಮಾಡ್ತೇವೆ ಅಂತ ಅನಿಸ್ತಾ ಇದೆ. ಇನ್ನು ಲಕ್ಷಾಂತರ ಮಕ್ಕಳು ಆಲ್ ಇಂಡಿಯಾ ಎಕ್ಸಾಮಿನೇಷನ್ ಮಾಡಬೇಕು. ಏನು ನೀಟ್ ಪರೀಕ್ಷೆ, ನ್ಯಾಷನಲ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಫಾರ್ ಟೆಕ್ನಾಲಜಿ ಅಂತ ಒಂದಿದೆ, ನೀಟ್ ಇದೆ. ಆಮೇಲೆ ಕರ್ನಾಟಕದಲ್ಲಿ ಒಂದು CET ಇದೆ PUC ಆದವ್ರಿಗೆ. ಆಮೇಲೆ ಡೀಮ್ಡ್ ಯೂನಿವರ್ಸಿಟಿಗಳು ಎಕ್ಸಾಮ್ ಮಾಡೋದಿಲ್ಲ. ಆಮೇಲೆ ಪ್ರೈವೇಟ್ ಮೆಡಿಕಲ್ ಕಾಲೇಜುಗಳಿದೆ, ಅವರನ್ನು ಪ್ರತ್ಯೇಕ ಎಕ್ಸಾಮ್ ಮಾಡ್ತಾರೆ. ಹಾಗಾದ್ರೆ ನಮ್ಮ ಮಕ್ಕಳು ಎಷ್ಟು ಎಕ್ಸಾಮಿನೇಷನ್ಗೆ ಪಾರ್ಟಿಸಿಪೇಟ್ ಮಾಡಬೇಕು, ದಯವಿಟ್ಟು ತಾವು ಕೂಡ ಯೋಚನೆ ಮಾಡಬೇಕು. ನಾನು ಇದರ ಪರವಾಗಿ ಇಲ್ಲದೆ ಇರೋದ್ರಿಂದ ಈ ಮಾತನ್ನು ಹೇಳ್ತಿದ್ದೀನಿ. ಮಕ್ಕಳ ಮೇಲೆ ಇಷ್ಟು ಒತ್ತಡವನ್ನ ಹಾಕುವುದು ತುಂಬಾ ದೊಡ್ಡ ಅನ್ಯಾಯ ಅಂತ ಹೇಳಿ ಮತ್ತೆ 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 ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಆಮೇಲೆ ದೇಶದ ಅನೇಕ ಶಿಕ್ಷಣ ತಜ್ಞರು, ಒಬ್ರಿಬ್ರಲ್ಲ, ಅಕ್ರಾಸ್ ದಿ ಕಂಟ್ರಿ, ಬೇರೆ ಬೇರೆ ರಾಜ್ಯದವರು ಈ ಪರೀಕ್ಷೆಗಳನ್ನ ಈ ವರ್ಷ ರದ್ದು ಮಾಡೋದು ಸೂಕ್ತ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಪರೀಕ್ಷೆ ಮಾಡಬೇಕು ಅನ್ನೋ ಅಭಿಪ್ರಾಯವನ್ನು ಯಾರು ಕೂಡ ಹೇಳಿಲ್ಲ ನನಗೆ ಗೊತ್ತಿರೋ ಮಾಹಿತಿಯ ಪ್ರಕಾರ.
ಯಾರು ಬಂದು ಅದರ ಸರ್ಕಾರದ ಸಲಹೆಗಾರರು ಯಾರೋ ಗೊತ್ತಿಲ್ಲ ಕರ್ನಾಟಕದಲ್ಲಿ ಯಾಕೆ ಮಾಡ್ತಿದ್ದಾರೆ ಅಂತ ನನಗಿನ್ನೂ ಯಕ್ಷ ಪ್ರಶ್ನೆ. ಒಂದು ಮಾಹಿತಿಯ ಪ್ರಕಾರ ನಮ್ಮ ಅಧಿಕಾರಿಗಳ ಮಾತು ಕೇಳಿ, ಇದ್ದುದರಲ್ಲಿ ಸುರೇಶ್ ಕುಮಾರ್ ಅವರು ಸಜ್ಜನ ಮಂತ್ರಿ ಅಂತಲೇ ಅವ್ರಿಗೆ ಹೆಸರಿದೆ. ಆದರೆ ಅವರು ಈ ಅಧಿಕಾರಿಗಳ ಮಾತು ಕೇಳಿ ಈ ಪರೀಕ್ಷೆ ನಡೆಸಕ್ಕೆ ಸಿದ್ಧವಾಗಿರೋದು ನನಗೆ ಅತ್ಯಂತ ದುಃಖದ ವಿಚಾರ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ವಿದ್ಯಾರ್ಥಿಗಳ ಪೋಷಕರನ್ನು ಕೇಳಿದ್ರೆ ಅವ್ರು ಕೂಡ ಪರೀಕ್ಷೆ ಮಾಡಬೇಡಿ ಅಂತಾರೆ. ಅಧ್ಯಾಪಕರನ್ನು ಕೇಳಿದ್ರೆ ಇಲ್ಲ ನಾವು ಪಾಠನೇ ಮಾಡಿಲ್ಲ ಸರ್, ಏನ್ ಪರೀಕ್ಷೆ ಮಾಡೋಣ ಅಂತ ಹೇಳ್ತಾರೆ. ಹೋಗ್ಲಿ ಇಲಾಖೆಯವರು ಮಾಹಿತಿ ಕೊಡ್ಲಿ. ಏನ್ ಮಾಹಿತಿ ಕೊಡಬೇಕು? ಎಷ್ಟು ಪಾಠ ಮಾಡಿದ್ದೀವಿ, ಎಷ್ಟು ಸಿಲೆಬಸ್ ಕಂಪ್ಲೀಟ್ ಮಾಡಿದ್ದೀವಿ, ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಸಮಾನಾಂತರವಾಗಿ ಪಾಠ ಆಗಿದೆಯಾ ಇಲ್ವಾ? ಹಾಗಾದ್ರೆ ನೀವು ಪ್ರಶ್ನೆ ಪತ್ರಿಕೆ ಹೆಂಗ್ ತಯಾರು ಮಾಡ್ತೀರಿ? ಎಷ್ಟು ಪಾಠ ಆಗಿದೆ ಅಂತ ಮಾಹಿತಿ ಇಲ್ಲ, ಯಾವ ಪಾಠ ಆಗಿದೆ ಅಂತ ಮಾಹಿತಿ ಇಲ್ಲ, ಯಾವ ಜಿಲ್ಲೆಯಲ್ಲಿ ಯಾರು ಯಾವ ಪೋರ್ಷನ್ ಮುಗಿಸಿದ್ದಾರೆ ಅನ್ನೋ ಮಾಹಿತಿ ಇಲಾಖೆಯಲ್ಲಿ ಇಲ್ಲ. ನಾನು ಐ ಕ್ಯಾನ್ ಟೇಕ್ ಎ ಬೆಟ್, ಶಿಕ್ಷಣ ಇಲಾಖೆ ಈ ಯಾವ ಮಾಹಿತಿಯನ್ನು ಇಟ್ಕೊಂಡಿಲ್ಲ. ನಾನು ಚೆಕ್ ಮಾಡಿ ತಮ್ಮ ಮುಂದೆ ಹೇಳ್ತಿದ್ದೀನಿ. ಆದರೆ ಅವರು ಕ್ವಶನ್ ರೆಡಿ ಮಾಡ್ತಾರೆ. ಯಾರು ಪ್ರಶ್ನೆ ರೆಡಿ ಮಾಡೋರು? ಎಲ್ಲೋ ಒಂದ್ ಕಡೆ ಪ್ರಶ್ನೆ ಪತ್ರಿಕೆಗಳು ರೆಡಿ ಆಗ್ತವೆ. ಪಾಪ ಮಕ್ಕಳು ಆ ತಮಗೆ ಗೊತ್ತಿಲ್ಲದ ಪಾಠದ ಪ್ರಶ್ನೆಗಳನ್ನ ಎದುರಿಸಬೇಕಾದಂತ ಸ್ಥಿತಿ, 2 ಗಂಟೆಯಲ್ಲಿ ಅವರು ಒತ್ತಡಕ್ಕೆ ಒಳಗಾಗಲೇಬೇಕಾದಂತ ಸ್ಥಿತಿ ನಿರ್ಮಾಣ ಆಗ್ತದೆ. ಇದು ತುಂಬಾ ದೊಡ್ಡ ಅನ್ಯಾಯ. ಮಕ್ಕಳ ಮೇಲೆ ನಾವು ನಡೆಸ್ತಿರ್ತಕ್ಕಂಥ ಹಲ್ಲೆ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಈ ಹಲ್ಲೆಯನ್ನ ದಯಮಾಡಿ ವಾಪಸ್ ತಗೋಬೇಕು. ಆ ಪರೀಕ್ಷೆಗಳನ್ನ ಮಾಡತಕ್ಕಂಥ ಅಭಿಪ್ರಾಯವನ್ನ ಯಾವುದೇ ಸಂದರ್ಭದಲ್ಲಿ ಒಂದು ಹೇಳ್ತಾರೆ, ಏನು PUCಗೆ ಹೋಗ್ಬೇಕಾದ್ರೆ ಮಕ್ಕಳು ಅವ್ರಿಗೆ ಹೇಗೆ ಅಡ್ಮಿಷನ್ ಕೊಡೋದು ಅಂತ ಕೇಳ್ತಿದ್ದಾರೆ. ನಾನು ಉತ್ತರ ಹೇಳ್ತಿದ್ದೀನಿ ಅದಕ್ಕೆ. ಎಲ್ಲ ಸರ್ಕಾರಿ ಕಾಲೇಜುಗಳಲ್ಲಿ 10% ಸೀಟುಗಳನ್ನ ಮುಂದಿನ ವರ್ಷ ಹೆಚ್ಚು ಮಾಡಿ ಎಲ್ಲ ಮಕ್ಕಳು PUCಗೆ ಅಡ್ಮಿಷನ್ ಆಗಲಿ. ಇನ್ನು ಬೆಂಗಳೂರಿನಲ್ಲಿ ಒಂದು ದೊಡ್ಡ ದಂಧೆ ನಡೀತಾ ಇದೆ, ಎಜುಕೇಶನ್ ದಂಧೆ. ಏನು? ಹೆಚ್ಚು ಮಾರ್ಕ್ಸ್ ತಗೊಂಡ್ರವನಿಗೆ ಅಡ್ಮಿಷನ್ ಕೊಡ್ತೀವಿ, ಕಡಿಮೆ ಮಾರ್ಕ್ಸ್ ಕೊಡೋದಿಲ್ಲ ಅಂತ ಹೇಳಿ. ಆ ತೀರ್ಮಾನವನ್ನ ಈ ವರ್ಷ ಆದರೂ ರದ್ದು ಮಾಡಬೇಕು ಸರ್ಕಾರ. ಯಾರ್ಯಾರು ಯಾವ ಪ್ರದೇಶದಲ್ಲಿ ವಾಸ ಮಾಡ್ತಾರೆ ಅವರ ವಾಸ ದೃಢೀಕರಣ ಪತ್ರದ ಆಧಾರದ ಮೇಲೆ ಆಯಾ ಶಾಲೆಗಳಿಗೆ ಆಯಾ ಕಾಲೇಜುಗಳಲ್ಲಿ ಅವರಿಗೆ ಅಡ್ಮಿಷನ್ ಕೊಡಬೇಕು. ನಥಿಂಗ್ ರಾಂಗ್ ಇನ್ ದಟ್. ಆಮೇಲೆ ಸರ್ಕಾರ ಈ ಕೂಡಲೇ, ನಾನು ಸನ್ಮಾನ್ಯ ಸುರೇಶ್ ಕುಮಾರ್ ಅವರಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ವಿನಂತಿ ಮಾಡ್ತಿದ್ದೇನೆ, ಎಲ್ಲ ಪಕ್ಷಗಳ ಸಭೆಯನ್ನು ಕರಿಬೇಕು, ಶಿಕ್ಷಣ ತಜ್ಞರನ್ನ ಕರಿಬೇಕು ಸಭೆಗೆ. ಅವರೆಲ್ಲರೂ ಕೂಡಿ ಚರ್ಚೆ ಮಾಡಬೇಕು, ಈ ಪರೀಕ್ಷೆ ಅಗತ್ಯ ಇದೆಯೇ ಇಲ್ವೇ ಅಂತೇಳಿ. ಬಹಳ ಜನ ಮಕ್ಕಳು ತಮ್ಮ ಇವತ್ತಿನ ಕೋವಿಡ್ ಪರಿಸ್ಥಿತಿಯಲ್ಲಿ ಪ್ರಾಣವನ್ನು ಕೈಯಲ್ಲಿ ಇಟ್ಕೊಂಡು ಕೂತಿದ್ದಾರೆ. ಎಷ್ಟೋ ಮಕ್ಕಳಿಗೆ ಈಗ 3ನೇ ಅಲೆ ಬಂದ್ರೆ ಈ ಮಕ್ಕಳು ಸಂಪೂರ್ಣವಾಗಿ ವಲ್ನರಬಲ್ ಅಂತ, ಅಂದ್ರೆ ಆ ಮಕ್ಕಳಿಗೆ ಹೆಚ್ಚು ಬರ್ತದೆ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಎಲ್ಲ ಮಕ್ಕಳಿಗೆ ಮೊದಲು ವ್ಯಾಕ್ಸಿನ್ ಹಾಕುವ ಕೆಲಸವನ್ನು ಸರ್ಕಾರ ಮಾಡಬೇಕು. ಆಮೇಲೆ ನೀವು ಪರೀಕ್ಷೆ ಮಾಡ್ತಿರೋ ಇಲ್ವೋ ಅನ್ನೋದನ್ನ ಇನ್ನು 2 ತಿಂಗಳು ನಮ್ಮ ಈ ವಾರ್ಷಿಕ ಅಕಾಡೆಮಿಕ್ ಇಯರ್ ಅಂತ ಏನ್ ಕರಿತೀವಿ, ಈ ಅಕಾಡೆಮಿಕ್ ಇಯರ್ 2 ತಿಂಗಳು ಮುಂದಕ್ಕೆ ಹಾಕಿ ಏನು ತೊಂದರೆ ಆಗೋದಿಲ್ಲ. ಆದರೆ ಮಕ್ಕಳ ಪ್ರಾಣದ ಜೊತೆಗೆ ಚೆಲ್ಲಾಟ ಆಡುವುದು ಬೇಡ. ವ್ಯಾಕ್ಸಿನೇಷನ್ ಮಾಡೋದಕ್ಕೆ ಸರ್ಕಾರ ಯಾವ ಕ್ರಮನೂ ಕೈಗೊಂಡಿಲ್ಲ. ಕೇಂದ್ರ ಸರ್ಕಾರ ಕೂಡ ಈ ವ್ಯಾಕ್ಸಿನೇಷನ್ ಬಗ್ಗೆ ಈವರೆಗೆ ಏನು ಮಾತಾಡಿಲ್ಲ. ಮಕ್ಕಳಿಗೆ ವ್ಯಾಕ್ಸಿನೇಷನ್ ಹಾಕ್ಸ್ಬೇಕಾ ಬೇಡವಾ ಅಂತ ಹೇಳಿ. ನಮ್ಮ ಎಲ್ಲ ಕೋವಿಡ್ ತಜ್ಞರು ಹೇಳೋದು ಮಕ್ಕಳಿಗೆ ದೊಡ್ಡ ಪ್ರಮಾಣದಲ್ಲಿ ಬರ್ತದೆ. 8 ವರ್ಷದಿಂದ 18 ವರ್ಷದವರೆಗಿನ ಮಕ್ಕಳಿಗೆ 3ನೇ ಅಲೆ ಏನಾದರೂ ಆರಂಭ ಆದರೆ ದೊಡ್ಡ ಪ್ರಮಾಣದಲ್ಲಿ SLC ಮಕ್ಕಳೆಲ್ಲ 17-18 ವರ್ಷದವರು, ಅವ್ರ ಪರಿಸ್ಥಿತಿ ಏನಾಗಬೇಕು? ಅವರು ಕೋವಿಡ್ ಆಕ್ಸೆಸ್ ಆಗಿಬಿಟ್ರೆ ಲಕ್ಷಾಂತರ ಮಕ್ಕಳಿಗೆ ಅದು ಹರಡೋ ಭಯ ಇಲ್ವೇ? ನಾವು ಇದ್ರ ಬಗ್ಗೆ ಯೋಚನೆ ಮಾಡಬೇಕಲ್ವೇ ಅಂತ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಆಲೋಚನೆ ಮಾಡಬೇಕು. ಇನ್ನು ಒಂದು ವಿಚಾರ ಹೇಳೋದಕ್ಕೆ ಬಯಸ್ತೇನೆ. ಸನ್ಮಾನ್ಯ ಪ್ರಧಾನಮಂತ್ರಿಗಳು ಈ ಸಮಿತಿಯ ಅಧ್ಯಕ್ಷರಾಗಿ SLC ಮತ್ತು PUC, ICSE, CBSE ಪರೀಕ್ಷೆ ಮಾಡೋದಿಲ್ಲ ಅಂತೇಳಿ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಆದರೆ ರಾಜ್ಯಗಳು ಕೇಂದ್ರದ ತೀರ್ಮಾನದ ವಿರುದ್ಧವಾಗಿ ಕೆಲವು ಪರೀಕ್ಷೆಗಳನ್ನು ಮಾಡ್ತೀವಿ ಅಂತ ತಗೊಂಡಿದ್ದಾರೆ. ಈ ವೈಪರೀತ್ಯ ನನಗಿನ್ನೂ ಅರ್ಥ ಆಗಿಲ್ಲ ಯಾಕೆ ಅಂತ ಹೇಳಿ. ಆಮೇಲೆ ಈ ಪ್ರಧಾನಮಂತ್ರಿಗಳು ಇನ್ನೊಂದು ಶುರು ಮಾಡಿದ್ದಾರೆ. ನಮ್ಮ ಪರೀಕ್ಷೆ ಇಲ್ಲದೆ ಇರುವ ಮಕ್ಕಳ ಜೊತೆ ಸಂವಾದ ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ. ಬಟ್ ನಾನು ಕೇಳೋದು, ಪ್ರಧಾನಮಂತ್ರಿಗಳು ನಿಜವಾಗ್ಲೂ ಸಂವಾದ ಮಾಡಬೇಕಾಗಿರೋದು ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳ ಜೊತೆ. ಅವರಿಗೆ ಪಾಠ ಹೇಳ್ಕೊಟ್ಟಿಲ್ಲ, ಅವರಿಗೆ ಟೆಕ್ನಾಲಜಿ ಪರಿಚಯ ಆಗಿಲ್ಲ, ಅವ್ರಿಗೆ ಯಾವ ಟಿವಿ ಗುರುತೇ ಇಲ್ಲ. ಚಂದ್ರನಲ್ಲಿ ಮಾಡೋ ಪಾಠ ಕೂಡ ನಮ್ಮ ಹಳ್ಳಿಗಳಲ್ಲಿ ತಲುಪ್ತಾ ಇಲ್ಲ. ಟಿವಿ ಇಲ್ಲದೆ ಇರೋ ಮನೆಗೆ ಪಾಠ ಬರೋದಿಲ್ಲ.
ಅವ್ರ ಜೊತೆ ನೀವು ಸಂವಾದ ಮಾಡಬೇಕಾ? ನೀವು ಮೇಲ್ವರ್ಗದಲ್ಲಿ CBSE ಶಾಲೆಗಳಲ್ಲಿ ಓದೋ ಮಕ್ಕಳ ಜೊತೆ ಸಂವಾದ ಮಾಡಬೇಕಾ ಪ್ರಧಾನಮಂತ್ರಿಗಳು? ಎಜುಕೇಶನ್ ಮಿನಿಸ್ಟ್ರು ಅಡ್ರೆಸ್ಸೇ ಇಲ್ಲ ಈ ಎಲ್ಲದರ ನಡುವೆ. HRD ಮಿನಿಸ್ಟ್ರು ಅವರು ಎಲ್ಲಿದ್ದಾರೆ? ಅವರು ಈ ವಿಚಾರಗಳ ಬಗ್ಗೆ ಜನರ ಮುಂದೆ ಬರಬೇಕಾಗಿತ್ತು. ಅವ್ರು ಬರ್ತಾ ಇಲ್ಲ. ಪ್ರಧಾನಮಂತ್ರಿಗಳು ಎಲ್ಲ ಕೆಲಸ ಬಿಟ್ಟು ಕೋವಿಡ್ಗೆ ಏನೇನು ಮಾಡಬೇಕು, ವ್ಯಾಕ್ಸಿನೇಷನ್ ಎಲ್ಲಿ ತರಬೇಕು, ಎಷ್ಟು % ವ್ಯಾಕ್ಸಿನೇಷನ್ ಹಾಕ್ಸಿದ್ದೀವಿ, ಇದೆಲ್ಲ ಪಕ್ಕಕ್ಕಿಟ್ಟು ಮಕ್ಕಳ ಜೊತೆ ಸಂವಹನ ಮಾಡ್ತೀನಿ ಅಂತ ಹೇಳಿ ಮತ್ತೆ ಪ್ರಚಾರ ಪ್ರಿಯ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಮನ್ ಕಿ ಬಾತಲ್ಲೇ ಅದನ್ನು ಹೇಳ್ತಿರ್ತಾರೆ. ಆ ಮನ್ ಕಿ ಬಾತಲ್ಲಿ ಹೇಳೋದನ್ನು ಬಿಟ್ಟು ಈ ಸಂವಾದದ ಅಗತ್ಯ ಏನಿದೆ ನನಗೆ ಅರ್ಥ ಆಗಲ್ಲ. ಆದರೆ ಅದು ಕೂಡ ಕೇವಲ ಪ್ರಚಾರಕ್ಕಾಗಿ ಮಾಡ್ತಿರೋದು. ಸರಿಯಾದ ನಿಟ್ಟಿನಲ್ಲಿ ಆ ಕೆಲಸವನ್ನು ಮಾಡ್ತಾ ಇಲ್ಲ ಸರ್ಕಾರ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರಿಂದ ಕರ್ನಾಟಕ ಸರ್ಕಾರವಾದರೂ ದ್ವಂದ್ವ ಹೇಳಿಕೆಯನ್ನು ನಿಲ್ಲಿಸಿ ಎಲ್ಲ ಪಕ್ಷಗಳ ಪ್ರತಿನಿಧಿಗಳನ್ನು ಕರೆದು ಶಿಕ್ಷಣ ತಜ್ಞರ ಸಮ್ಮುಖದಲ್ಲಿ ಚರ್ಚೆ ಮಾಡಿ ಇಂಥದ್ದೊಂದು ತೀರ್ಮಾನವನ್ನ ಕೈಗೊಳ್ಳಬೇಕು. ಅಧಿಕಾರಿಗಳ ಮಾತನ್ನ ಸನ್ಮಾನ್ಯ ಸುರೇಶ್ ಕುಮಾರ್ ಅವರು ಕೇಳಬಾರದು. ಇದು ವಿದ್ಯಾರ್ಥಿಗಳ ದೃಷ್ಟಿಯಿಂದ, ಜನರ ದೃಷ್ಟಿಯಿಂದ, ವಿದ್ಯಾರ್ಥಿಗಳ ಪೋಷಕರಿದ್ದಾರಲ್ಲ ಅವರ ಒತ್ತಡ ಕೂಡ ಬಹಳ ದೊಡ್ಡದಿದೆ. ನನ್ನ ಮಗನ ಭವಿಷ್ಯ ಏನಾಗ್ತದೋ ಅಂತೇಳಿ ಅವರೆಲ್ಲ ಚಿಂತೆಗೀಡಾಗಿದ್ದಾರೆ. ಅವರ ದೃಷ್ಟಿಯಿಂದ ಅಂದ್ರೆ 8,76,000 ಜನ ವಿದ್ಯಾರ್ಥಿಗಳೇನು ಪರೀಕ್ಷೆ ತಗೊಳ್ತಿದ್ದಾರೆ. PUC ನಲ್ಲಿ ಸುಮಾರು 6 ಲಕ್ಷ ಮಕ್ಕಳಿದ್ದಾರೆ. ಇವರು ಪೋಷಕರನ್ನು ಲೆಕ್ಕ ಹಾಕಿ ಎಷ್ಟು ಜನ ಆಗ್ತಾರೆ? 16 ಲಕ್ಷ ಜನ ಪೋಷಕರಿದ್ದಾರೆ. ಅಷ್ಟು ಕುಟುಂಬಗಳು ಆತಂಕಕ್ಕೆ ಒಳಗೆ ಮಾಡತಕ್ಕಂಥ ಕೆಲಸವನ್ನ ಮಾಡಬಾರದು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಇನ್ನು ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಆಮೇಲೆ ನಾನು ನಮ್ಮ ರಮೇಶ್ ಅವರಿಗೆ ಕೇಳ್ಕೊಳ್ತೇನೆ. ಇನ್ನೊಂದು, ಇತ್ತೀಚೆಗೆ ಕನ್ನಡ ಭಾಷೆಯ ಮೇಲೆ 2 ಅಂತಾರಾಷ್ಟ್ರೀಯ ಕಂಪನಿಗಳು, ಒಂದು ಅಮೆಜಾನು ಇನ್ನೊಂದು ಗೂಗಲ್ಲು, ತುಂಬ ಒಂದು ರೀತಿ ಬೇಜವಾಬ್ದಾರಿಯಿಂದ ನಡ್ಕೊಂಡಿವೆ ಅಂತ ಹೇಳಬೇಕು. ನಾನು ಯಾಕೆ ಬೇಜವಾಬ್ದಾರಿಯನ್ನು ಮಾತು ಬಳಸ್ತಿದ್ದೀನಿ ಅಂದರೆ, ತಿಳುವಳಿಕೆ ಇದ್ದವರು ಯಾರು ಕೂಡ ಆ ರೀತಿಯ ಕೆಲಸವನ್ನು ಮಾಡೋದಿಲ್ಲ. ಉದಾಹರಣೆಗೆ ಕನ್ನಡವನ್ನ ಕುರೂಪಿ ಭಾಷೆ ಅಂತ ಕರೆಯೋದಕ್ಕೆ ಏನೂ ಬೇಸ್ಮೆಂಟ್ ಇಲ್ಲ. ಬಹುಶಃ ಭಾರತದಲ್ಲಿರುವ 100 ಭಾಷೆಗಳಲ್ಲಿ ಕನ್ನಡ ಅತ್ಯಂತ ಸದೃಢವಾದ ಭಾಷೆ. ಕನ್ನಡ ಭಾಷೆ ಅನ್ನೋದು ನಮ್ಮ ಸಂವಿಧಾನದ 8ನೇ ಶೆಡ್ಯೂಲ್ನಲ್ಲಿ ಇರ್ತಕ್ಕಂಥ 10ನೇ ಶೆಡ್ಯೂಲ್ನಲ್ಲಿ ಇರ್ತಕ್ಕಂಥ 24 ಭಾಷೆಗಳಲ್ಲಿ ಕನ್ನಡ ಮುಂಚೂಣಿಯಲ್ಲಿರುವ ಭಾಷೆ. ಹೆಚ್ಚು ಜನ ಮಾತನಾಡುವ ಭಾಷೆ, ಸಾಹಿತ್ಯಿಕವಾಗಿ ವ್ಯಾವಹಾರಿಕವಾಗಿ ಬಹಳ ಸದೃಢವಾದ ಭಾಷೆ. ಅಂತ ಭಾಷೆಯನ್ನ ಅಗ್ಲಿ ಲ್ಯಾಂಗ್ವೇಜ್, ಕುರೂಪಿ ಭಾಷೆ ಅಂತ ಕರೆಯೋದಕ್ಕೆ ಏನೂ ಕಾರಣ ಇಲ್ಲದೆ ಆ ದೊಡ್ಡ ಸಂಸ್ಥೆ, ಇಂಟರ್ನ್ಯಾಷನಲ್ ಸಂಸ್ಥೆಯೊಂದು ಹೀಗೆ ಬೇಜವಾಬ್ದಾರಿಯಿಂದ ನಡ್ಕೊಳ್ತಿರೋದನ್ನ ರಾಜ್ಯ ಸರ್ಕಾರ ಹೇಗೆ ಸ್ವೀಕಾರ ಮಾಡಿದೆ? ಕನ್ನಡ ಸಂಸ್ಕೃತಿ ಸಚಿವರಾದ ಅರವಿಂದ ಲಿಂಬಾವಳಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟು ಕೈ ತೊಳ್ಕೊಂಡು ಕೂತ್ಬಿಟ್ಟಿದ್ದಾರೆ. ಆಯ್ತು, ನನ್ನ ಜವಾಬ್ದಾರಿ ಮುಗೀತು ಅಂತೇಳಿ. ನನಗೆ ಅನಿಸ್ತದೆ, ಮುಂದೆ ಇಂಥ ಕೆಲಸವನ್ನ ಯಾರು ಮಾಡಬಾರದು ಅಂತಾದ್ರೆ, ಈ ರೀತಿ ಕನ್ನಡದ ಬಗ್ಗೆ ಅವಹೇಳನಕಾರಿಯಾಗಿ ನಡ್ಕೊಳ್ಬಾರದು ಅಂತಾದ್ರೆ, ಯಾಕಂದ್ರೆ ದಿಸ್ ವಿಲ್ ಬಿಕಮ್ ಎ ಪ್ರೆಸಿಡೆಂಟ್. ಎಲ್ಲ ಕಡೆಗೆ ಏನ್ ಮಾಡ್ತಾರೆ, ನಾಳೆ ಕನ್ನಡ ಅಂದ್ರೆ ಅಗ್ಲಿ ಭಾಷೆ ಅಂತ ಹೇಳಿ ತಿಳ್ಕೊಂಡ್ರಿ ಅಂತ ಮಾತಾಡಕ್ಕೆ ಶುರು ಮಾಡ್ತಾರೆ. ಕನ್ನಡ ಭಾಷೆಯ ಬಗೆಗೆ ಗೂಗಲ್ನಲ್ಲಿ ಹೀಗೆ ನಡ್ಕೊಂಡಿದ್ರು ಅಂತ ಬೇರೆಯವರು ಉದಾಹರಣೆ ಕೊಡಕ್ಕೆ ಶುರು ಮಾಡ್ತಾರೆ. ಆದ್ರಿಂದ ಈ 2 ಸಂಸ್ಥೆಗಳನ್ನ ಅವ್ರು ಬರೀ ಕ್ಷಮೆ ಕೇಳಿದ್ರೆ, ಇಲ್ಲ ನಾವಿನ್ ತೆಗೆದಿದ್ದೀವಿ, ವಾಪಸ್ ತಗೊಂಡಿದ್ದೀವಿ ಅಂತ ಹೇಳಿದ್ರೆ ಕರ್ನಾಟಕ ಕೇಳಬಾರದು, ಕರ್ನಾಟಕ ಸರ್ಕಾರ ಅದಕ್ಕೆ ಮನಸ್ಸು ಕೊಡಬಾರದು. ನಾನು ಒತ್ತಾಯ ಮಾಡ್ತೇನೆ, ಅವರನ್ನ ಕೋರ್ಟಿಗೆ ಎಳೆದು ಕೋರ್ಟಿಗೆ ಬಂದು ತಮ್ಮ ತಪ್ಪೊಪ್ಪಿಗೆಯನ್ನು ಬರ್ಕೊಟ್ಟು ಹೋಗ್ಬೇಕು. ಈ ಕೆಲಸವನ್ನ ಕರ್ನಾಟಕ ಸರ್ಕಾರ ಆಸ್ ಎ ಗವರ್ನಮೆಂಟ್ ತನ್ನ ಭಾಷೆಯನ್ನು ಉಳಿಸಿಕೊಳ್ಳುವ, ಬೆಳೆಸಿಕೊಳ್ಳುವ, ಅದರ ಗೌರವವನ್ನು ಕಾಪಾಡತಕ್ಕಂಥ, ಇದು ಕನ್ನಡ ಭಾಷೆಯ ಗೌರವದ ಪ್ರಶ್ನೆ ಅಲ್ಲ, 7 ಕೋಟಿ ಕನ್ನಡಿಗರ ಗೌರವದ ಪ್ರಶ್ನೆ ಇದು. 7 ಕೋಟಿ ಕನ್ನಡಿಗರ ಗೌರವವನ್ನು ಉಳಿಸುವುದಾದ್ರೆ ಬರೀ ಹೇಳಿಕೆಯೊಂದನ್ನ ನೀಡಿ ಅವರು ವಾಪಸ್ ತಗೊಂಡಿದ್ದಾರೆ, ಆದ್ರಿಂದ ನಾವು ಬಿಟ್ಟಿದ್ದೇವೆ ಅಲ್ಲ. ಅವರನ್ನು ಕೋರ್ಟ್ಗೆ ಎಳೆದು ಅವ್ರು ಮಾಡಿರೋ ತಪ್ಪಿಗೆ ಕ್ಷಮೆ ಯಾಚಿಸಿ ದಂಡ ಕಟ್ಟಿ ಮುಂದಕ್ಕೆ ಹೋಗಬೇಕು. ಬೇರೆಯವರು ಇಂಥ ದುಷ್ಟ ಪ್ರಯತ್ನಕ್ಕೆ ಕೈ ಹಾಕದಂತೆ ರಾಜ್ಯ ಸರ್ಕಾರ ಕ್ರಮ ತಗೊಳ್ಬೇಕು ಅಂತ ಹೇಳಿ ನಾನು ರಾಜ್ಯ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಲ್ಲಿ ಈಗಲೂ ಸಮಯ ಮಿಂಚಿಲ್ಲ, ಈ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ತೇನೆ. ಈ 2 ಸಂಗತಿಗಳನ್ನು ತಮ್ಮ ಗಮನಕ್ಕೆ ತಂದು, ಇದು ಲಕ್ಷಾಂತರ ಮತ್ತು ಕೋಟ್ಯಾಂತರ ಜನರ ಪ್ರಶ್ನೆ, ಇದನ್ನು ದಯಮಾಡಿ ಸರ್ಕಾರದ ಗಮನಕ್ಕೆ ಮತ್ತು ಸಾರ್ವಜನಿಕರ ಗಮನಕ್ಕೆ ತರಬೇಕು ಅಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡಿ, ಗೆಳೆಯರಾದ ರಮೇಶ್ ಅವರು ಈಗ ಮಾತನಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತೇವೆ.
ಎಸ್ ಸರ್. ಸರ್ ಪರೀಕ್ಷಾ ವಿಚಾರದಲ್ಲಿ ಸರಿಯಾಗಿ ಮಾತಾಡಿದ್ರೆ ಹೇಳಿ. ಸರ್ ನೀವು ಹೇಳಿ ಸರ್. ಈಗ ನಗರ ಪ್ರದೇಶಗಳ ವಿದ್ಯಾರ್ಥಿಗಳ ದೃಷ್ಟಿಯಿಂದ ಪರೀಕ್ಷೆ ಮಾಡ್ತಿದ್ದಾರೆ. ಇದು OBC ಅಲ್ಪಸಂಖ್ಯಾತ SC ST ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗುತ್ತೆ ಅಂತ. ಶಿಕ್ಷಣದ ವಿಚಾರದಲ್ಲೂ ಈ ತಾರತಮ್ಯ ಬೇಕಾ ಅಂತ, ಪರೀಕ್ಷೆ ವಿಚಾರದಲ್ಲೂ ತಾರತಮ್ಯ ಬೇಕಾ? ಇಲ್ಲ, ಸರ್ಕಾರ ಇದ್ರ ತಿಳುವಳಿಕೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಗ್ರಾಮೀಣ ಭಾಗದಲ್ಲಿರುವ ಬಹುಸಂಖ್ಯಾತ ವಿದ್ಯಾರ್ಥಿಗಳು ಇದರಿಂದ ವಂಚಿತರಾಗ್ತಾರೆ. ಅದರಲ್ಲಿ ಮೇಜರ್ ನಾನು ಹೇಳಿದ್ದು SC ST OBC ವಿದ್ಯಾರ್ಥಿಗಳಿಗೆ ಹೆಚ್ಚಿನ ತೊಂದರೆ ಆಗುತ್ತೆ ಅಂತ ಹೇಳಿದ್ದು. ಅದು ನಗರ ಪ್ರದೇಶದಲ್ಲೂ ಆಗ್ಬೋದು ಅವ್ರಿಗೆ, ಅದು ಪ್ರಶ್ನೆ ಬೇರೆ. ಇಲ್ಲಾದರೂ ಒಂದು ಅಕ್ಸೆಸ್ ಇದೆ ನಿಮಗೆ ಕಲಿಯೋಕ್ಕೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿರುವ ಮಕ್ಕಳಿಗೆ ಕಲಿಯುವ ಅವಕಾಶವನ್ನೇ ನಾವು ಕಿತ್ಕೊಂಡ್ಬಿಟ್ಟಿದ್ದೀವಿ ಕೋವಿಡಿನ 2 ವರ್ಷದಲ್ಲಿ. ಆದರೆ ಅವ್ರ ಮೇಲೆ ಪರೀಕ್ಷೆಯನ್ನು ಹೇರೋದಿದೆಯಲ್ಲ, ಆಮೇಲೆ ನೀನು ಫೇಲ್ ಆಗಿದ್ದೀಯಾ ಅಂತ ಹೇಳೋದಿದೆಯಲ್ಲ, ಬುದ್ಧಿವಂತ ವಿದ್ಯಾರ್ಥಿಗೂ ಕೂಡ ನೀನು 3rd ಕ್ಲಾಸ್, ನೀನು ಪ್ರಯೋಜನ ಇಲ್ಲ ಅಂತ ಹೇಳೋದಿದೆಯಲ್ಲ, ಅದು ಅವನ ಇಡೀ ಜೀವನ ಪೂರ್ತಿ ಅವನ ಮೇಲೆ ಅದೊಂದು ಕಳಂಕವಾಗಿ ನಿಲ್ತದೆ. ಎರಡನೇ ಪ್ರಶ್ನೆ ಇದೆ, ಇದರಿಂದ ಏನಾದರೂ ಡ್ರಾಪ್ ಔಟ್ ಆಗಿಬಿಟ್ರೆ ನಮ್ಮ ಮಕ್ಕಳು, ಅವ್ರು ಮತ್ತೆ PUCಗೂ ಬರೋದಿಲ್ಲ, ಡಿಗ್ರಿಗೂ ಬರೋದಿಲ್ಲ. ಪಾಪ ಎಷ್ಟೋ ಮಕ್ಕಳು ಈ ಪಾಲಿಟೆಕ್ನಿಕ್ ಸೇರ್ಕೊಳ್ತಾ ಇದ್ರು, ಎಷ್ಟೋ ಮಕ್ಕಳು ಡಿಗ್ರಿ ಮಾಡ್ಕೊಳ್ತಾ ಇದ್ರು, ಎಷ್ಟೋ ಮಕ್ಕಳು D.Ed ಮಾಡ್ತಾ ಇದ್ರು, ಡಿಪ್ಲೊಮಾ ಎಜುಕೇಷನ್. ಆಮೇಲೆ ಈಗ ಅದಿಲ್ಲ ಅನ್ಸುತ್ತೆ, B.Ed ಮಾಡ್ತಾ ಇದ್ರು. ಇವೆಲ್ಲವೂ ಅವರಿಗೆ ಬೇರೆ ಬೇರೆ ಅವರ ಜೀವನದ ದಾರಿಯನ್ನು ತೆರೆದುಕೊಳ್ಳೋದಕ್ಕೆ ಅವಕಾಶಗಳು. ಅದೆಲ್ಲವನ್ನ ನಾವು ಈ ಪರೀಕ್ಷೆ ಅನ್ನುವ ಹೆಸರಿನಲ್ಲಿ ಮುಚ್ಚಿಬಿಡ್ತಾ ಇದ್ದೀವಿ. ಇದು ತಪ್ಪು ಅಂತ ಅನ್ನೋದು ನಮ್ಮ ನಿಲುವು, ನಮ್ಮ ಪಕ್ಷದ ನಿಲುವು. ದಯಮಾಡಿ ಈ ಪರೀಕ್ಷೆಯನ್ನು ರದ್ದು ಮಾಡಿ, ಎಲ್ಲರನ್ನ ಪಾಸ್ ಮಾಡಿ, ಬೇಕಾದರೆ ಮುಂದಿನ ವರ್ಷಗಳಲ್ಲಿ ಅವರ ಸಾಮರ್ಥ್ಯದ ಆಯ್ಕೆ ಅದೇ ಆಗ್ತದೆ. ಅದನ್ನು ಸರ್ಕಾರ ಬೇರೆ ಬೇರೆ ಕ್ರಮ ತಗೋಬಹುದು. ಆಮೇಲೆ ಇನ್ನೊಂದು ಸಜೆಷನ್ ಈ ಸಂದರ್ಭದಲ್ಲಿ ಕೊಡಬೇಕು ನಾನು ಅಂತ ಅಂದ್ಕೊಂಡಿದ್ದೀನಿ. ನೀವು ಈ ಪರಿಸ್ಥಿತಿ ಸುಧಾರಿಸಿದ್ರೆ 3 ತಿಂಗಳ ಒಂದು ಕ್ರ್ಯಾಶ್ ಕೋರ್ಸ್ ಮಾಡಿಸಿ ಎಲ್ಲ ಮಕ್ಕಳಿಗೆ. ಒಂದು ಸಿಲೆಬಸ್ ಕೊಡಿ, ಸಿಲೆಬಸ್ ಮೇಲೆ ಕ್ರ್ಯಾಶ್ ಕೋರ್ಸ್ ಮಾಡಿಸಿ, ಅದರ ಮೇಲೆ ಒಂದು ಸಣ್ಣ ಪರೀಕ್ಷೆ ಮಾಡಿ. ಆನ್ಲೈನ್ ಪರೀಕ್ಷೆನೇ ಮಾಡ್ಬೋದು. ಅದಕ್ಕೇನು ಈ ರೀತಿ ಎಲ್ಲ ಮಕ್ಕಳನ್ನ ಕರೆದು ಹಾಲಲ್ಲಿ ಕೂಡಿಸಿ ಪರೀಕ್ಷೆ ಮಾಡಬೇಕಾಗಿಲ್ಲ. ಆ ಪರೀಕ್ಷೆಯ ಕಲ್ಪನೆಯೇ ತಪ್ಪದು. ಪ್ರಪಂಚದಲ್ಲಿ ಪರೀಕ್ಷೆ ಅಂತ ಅಂದರೆ ಅನೇಕ ರೀತಿಯಲ್ಲಿವೆ. ಅವನು ಪುಸ್ತಕ ನೋಡಿ ಬರೆಯೋದು ಕೂಡ ಪರೀಕ್ಷೆಯೇ ಅಂತ ಅವಕಾಶಗಳಿವೆ. ಇದನ್ನ ಕರ್ನಾಟಕ ಸರ್ಕಾರ ಕೂಲಂಕಷವಾಗಿ ಪರಿಶೀಲನೆ ಮಾಡಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಇದರಿಂದ ನಮ್ಮ ಗ್ರಾಮೀಣ ಭಾಗದ ಮಕ್ಕಳಿಗೆ ಅನ್ಯಾಯ ಆಗಬಾರದು ಅನ್ನೋದು ನನ್ನ ಕಳಕಳಿ, ನಮ್ಮ ಪಕ್ಷದ ಕಳಕಳಿ. ದಯಮಾಡಿ ತಾವು ಇದನ್ನ ಎಲ್ಲರ ಗಮನಕ್ಕೆ ತರಬೇಕು ಅಂತ ಹೇಳಿ ಮತ್ತೊಮ್ಮೆ ವಿನಂತಿ ಮಾಡ್ತೇನೆ. ಪರೀಕ್ಷೆನೇ ಬೇಡ ಅಂತ ಅಸೆಸ್ಮೆಂಟ್ ಹೇಗಿದೆ ಅಂದ್ರೆ ವಿದ್ಯಾರ್ಥಿ ಅವನ ಗ್ರಹಿಕೆ ಎಲ್ಲಿದೆ ಅನ್ನೋದು ಗೊತ್ತಾಗಬೇಕಲ್ಲ ಸರ್. ಅಲ್ಲ, ನಾವು ಸರ್ ಇದೇ ವಿಚಾರಕ್ಕೆ PUC ಆಡಳಿತ ಮಂಡಳಿಗಳು ಕೂಡ, ಖಾಸಗಿ ಆಡಳಿತ ಮಂಡಳಿ ಕೂಡ ಅಪಸ್ವರ ಎದ್ದಿದೆ. ಈ ತರ ಮಾಡೋದ್ರಿಂದ ಸಮಸ್ಯೆ ಆಗುತ್ತೆ, ಎಷ್ಟೋ ಜನ ವಿದ್ಯಾರ್ಥಿಗಳು ಇರ್ತಾರೆ, ಅಂಥವ್ರಿಗೆ ಏನಾದ್ರು ಮಾಡ್ಲೇಬೇಕು ಅಂತ. ನಮ್ಮಲ್ಲಿ ಈಗ SSLC ಬೋರ್ಡ್ ಅಲ್ಲಿ ಯಾವುದೇ ರೀತಿಯಂತ ಡಾಟಾಗಳಿಲ್ಲ, ಅಂದ್ರೆ CC ಕ್ಯುಮುಲೇಟಿವ್ ಎವ್ಯಾಲ್ಯೂಯೇಷನ್ ಅಂತ ಕರಿತೀವಿ, ಅದನ್ನ ಮಾತ್ರ ಮಾಡ್ಕೊಂಡ್ ಬಂದಿದ್ದಾರೆ 1ನೇ ಕ್ಲಾಸಿಂದ 9ನೇ ಕ್ಲಾಸ್ ತನಕ. ಅದ್ರಲ್ಲೂ ಏನ್ ಮಾಡ್ತಾರೆ, ಕೆಲವೊಂದು ಶಿಕ್ಷಕರು ಏನ್ ಮಾಡ್ತಾರೆ, ಅವರಿಗೆ ಬೇರೆ ಬೇರೆ ಎಲೆಕ್ಷನ್ ಡ್ಯೂಟಿ ಇರುತ್ತೆ, ಬೇರೆ ಬೇರೆ ಡ್ಯೂಟಿ ಇರುತ್ತೆ, ಅವ್ರು ಅಸೆಸ್ ಮಾಡೋದಿಲ್ಲ. ಸುಮ್ಮನೆ ಉತ್ತಮ ಆಯ್ಕೆ ಗಳಿಸಿದ್ದಾನೆ ಅಂತ ಟಿಕ್ ಮಾರ್ಕ್ ಹಾಕಿ ಮುಂದೆ ತರ್ತಾರೆ. ಹೀಗಿದ್ದಾಗ ಅವ್ರಿಗೆ ಪರೀಕ್ಷೆ ಮಾಡ್ತಾರೆ, ಅವ್ರ ಒಳ್ಳೆದಕ್ಕೆ ಕಷ್ಟ ಆಗೋದಿಲ್ವೇ? ಬೇರೆ ಮಾಡಲ್ ಮಾಡ್ಬೇಕಲ್ವಾ? ರೈಟ್, ನಿಮ್ಮ ಮಾತಿಗೆ ನಾನು ಸಮಜಾಯಿಷಿ ಕೊಡಲೇಬೇಕು. ಈ ಕೋವಿಡ್ ಪೂರ್ವದಲ್ಲಿ ಪರೀಕ್ಷೆಗಳು ನಡೆದಿದೆಯಲ್ಲ, ಬಹುತೇಕ ಎಲ್ಲ ಶಾಲೆಗಳಲ್ಲಿ ಈ ವಿದ್ಯಾರ್ಥಿಗಳ ಮಾಹಿತಿ ಇರ್ತದೆ. ಅವರ ಟೀಚರ್ಗಳು ಹೇಳಿ ದೇ ಆರ್ ದಿ ಬೆಟರ್ ಜಡ್ಜಸ್ ದೆನ್ ದಿ ಎಕ್ಸಾಮಿನೇಷನ್. ಯಾರೋ ಪರೀಕ್ಷೆ ಮಾಡ್ತೀರಾ, ಯಾರೋ ಇವ್ಯಾಲ್ಯೂಯೇಟ್ ಮಾಡ್ತಾರೆ, ಅವನ ಯೋಗ್ಯತೆಯನ್ನು ಹರಿತೀವಿ ನಾವು. ಆದರೆ ಶಾಲೆಯಲ್ಲೇ ಓದಿರುವ ವಿದ್ಯಾರ್ಥಿಗೆ ಆ ವಿದ್ಯಾರ್ಥಿ ಏನು ಅಂತ ಆ ಶಿಕ್ಷಕನಿಗೆ ಚೆನ್ನಾಗಿ ಗೊತ್ತಿರ್ತದೆ. ಅದನ್ನ ಇವ್ಯಾಲ್ಯೂಯೇಷನ್ ತಗೊಳ್ಳಿ ನೀವು ಪ್ರತಿ ಶಾಲೆಯಿಂದ. ಯಾಕಿಲ್ಲ ಸರ್, ಪ್ರತಿ ಬೋರ್ಡ್ ಹೇಳ್ತಾ ಇರುವಂತದ್ದು ಈ ತರ ವಿದ್ಯಾಗಮ ಅಂತ ಮಾಡೋದು ಅಥವಾ ನಲಿಕಲಿ ಅಂತ ಮಾಡೋದು, ಎಸ್ಪೆಷಲಿ ಗೌರ್ಮೆಂಟ್ ಶಾಲೆ ಬಗ್ಗೆ ನಲಿಕಲಿ ಮಾಡುವಂತ ಸಂದರ್ಭದಲ್ಲಿ ಕೇವಲ ಟಿಕ್ ಹಾಕೊಂಡು ಹೋಗ್ರಿ. ಯಾಕಂದ್ರೆ ಸುಮಾರು 3 ರಿಂದ 4 ತಿಂಗಳು ಶಿಕ್ಷಕರು ಶಾಲೆಯಲ್ಲೇ ಇರಲ್ಲ. ಶಾಲೆಯಲ್ಲಿ ಇದ್ರು ಕೂಡ ಒಬ್ಬೊಬ್ಬರಿಗೆ 23 ಕ್ಲಾಸ್ ಇರುತ್ತೆ. ಮ್ಯಾಥ್ಸ್ ಅವನೇ ಮಾಡಬೇಕು, ಸೈನ್ಸ್ ಅವನೇ ಮಾಡಬೇಕು, ಸೋಷಿಯಲ್ ಸೈನ್ಸ್ ಅವನೇ ಮಾಡಬೇಕು, ಕನ್ನಡನೇ ಮಾಡಬೇಕು. ಒಬ್ಬ ವಿದ್ಯಾರ್ಥಿಗೆ ಒಂದು ಶಾಲೆಯಲ್ಲಿ ಇನ್ಫ್ಯಾಕ್ಟ್ ಒಂದು ಶಿಕ್ಷಕ 3 ಕ್ಲಾಸ್ ಅಂದ್ರೆ 4 ಸಬ್ಜೆಕ್ಟ್ ಮಾಡಬೇಕು, 20 ಕ್ಲಾಸ್ ಬರುತ್ತೆ. ಅದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಕೇವಲ ದಾಖಲೆಗಳು ಮಾತ್ರ ಡಾಟಾ ಇಲ್ಲ, ವಾಸ್ತವದಲ್ಲಿ ಇಲ್ಲ. 20 ಪೀರಿಯಡ್ ಪಾಠ ಮಾಡೋದು ಅದು ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಇರುವಂತ ಸಿಸ್ಟಮ್. ಅದೇನು ಜಾಸ್ತಿ ಒಬ್ಬ ಶಿಕ್ಷಕ 20 ಪೀರಿಯಡ್ ದೊಡ್ಡದಲ್ಲ. ಶಿಕ್ಷಕರೇ ಇಲ್ಲ ಇಷ್ಟೊಂದು ಕಡೆಗೆ ಅಲ್ಲ, ಅದು ಪ್ರಶ್ನೆ ಬೇರೆ. ಶಿಕ್ಷಕರು ಇಲ್ಲೇ ಇರೋದು ಬೇರೆ. ಡಾಟಾ ಇಲ್ಲ ಅನ್ನೋ ಕಾರಣಕ್ಕೆ ನೀವು 3 ಸಬ್ಜೆಕ್ಟ್ ಅನ್ನು ಕೂಡಿಸಿ 2 ಗಂಟೆಯಲ್ಲಿ ಪರೀಕ್ಷೆ ಮಾಡಿ ಅವ್ನು ನೀನು ಪಾಸ್ ಆಗಿದ್ಯಾ ಫೇಲ್ ಆಗಿದ್ಯಾ ಅಂತ ಹೇಳೋದು. ಆಮೇಲೆ 3 ಸಬ್ಜೆಕ್ಟ್ ಅನ್ನ 3 ಸಬ್ಜೆಕ್ಟ್ ಅನ್ನ
2 ಗಂಟೆಯಲ್ಲಿ ಅವನು ಬರಿಬೇಕು ಅಂದ್ರೆ ಎಷ್ಟು ಓದಿರ್ಬೇಕು ಅವನು? Sir, ಓಕೆ, ಅವನಿಗೆ ಎಲ್ಲಿ ಪಾಠ ಮಾಡಿದ್ರಿ ನೀವು? ಓದೋದ್ ಬಿಟ್ಬಿಡಿ. ಅಲ್ಲ, MCQ ನನ್ನ ಮೈ ಪಾಯಿಂಟ್ ಈಸ್ ನೀವು ಟೀಚ್ ಮಾಡ್ಬೇಕಲ್ಲ. ಇಲ್ಲ ಸರ್, ಅದು MCQ ಮೆಥಡ್ ಅಲ್ಲಿ ಈ ಸರಿ ಪರೀಕ್ಷೆ ಮಾಡ್ತಿದ್ದಾರೆ. ಯಾವ ಮೆಥಡ್ ಅಲ್ಲಾದ್ರೂ ಮಾಡಿ. ಈಗ ನಾನು ಅಲ್ಲ, ಒಪ್ಕೊಂಡೆ ನೀವು ಹೇಳಿದ್ದಕ್ಕೆ ಎಲ್ಲ ಮರ್ಜ್ ಮಾಡೋದು ತಪ್ಪು. ಅದ್ರ ಬದಲಾಗಿ ನೇರವಾಗಿ ಪರೀಕ್ಷೆ ಮಾಡ್ಬೋದು ಅಂತ ಕೆಲವು ಶಿಕ್ಷಣ ತಜ್ಞರು ಅದು ಹೇಳ್ತಾರೆ. ಅದು ನೇರವಾಗಿ ಪರೀಕ್ಷೆ ಮಾಡಬೇಕು ಅನ್ನೋದೇ ಇದ್ರೆ ಗವರ್ಮೆಂಟ್ ಶುಡ್ ಡಿಸೈಡ್ ವಾಟ್ ಇಸ್ ದಿ ಸಿಲೆಬಸ್. ಆ ವಿದ್ಯಾರ್ಥಿ ತಯಾರಾಗಿ ಅವನಿಗೆ ಸಿಲೆಬಸ್ ಕೊಡ್ಬೇಕಲ್ಲ. ನೀವು ಸಿಲೆಬಸ್ಸೇ ಕೊಟ್ಟಿಲ್ವಲ್ಲ. ನೀವು ಈಗಿರೋ ಸಿಲೆಬಸ್ 1 ವರ್ಷಕ್ಕಾಗೋ ಸಿಲೆಬಸ್ ಇದೆಯಲ್ಲ ನಿಮ್ಮ ಹತ್ರ, ಈ ಸಿಲೆಬಸ್ ಅನ್ನ ಎಲ್ಲಿ ಪಾಠ ಮಾಡಿದ್ದೀವಿ ನಾವು ಮಕ್ಕಳಿಗೆ? ಹೌ ಕ್ಯಾನ್ ಯು ಡೂ ಇಟ್? ಆಮೇಲೆ ನಿಮಗೆ ಫಿಸಿಕ್ಸ್ ಅಲ್ಲಿ ಶಾಖ ಯಾವುದು ಇನ್ನೊಂದು ಯಾವುದು ಅವ್ನು ಕಿವಿ ಕೇಳೇ ಇಲ್ಲ, ಬರೆಯೋದು ಬಿಟ್ಬಿಡಿ. ಅವ್ನು ಕಿವಿ ಮೇಲೆ ಬಿದ್ದಿಲ್ಲ. ಅದು ಕೆಮಿಸ್ಟ್ರಿ ಒಳಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಯಾವುದು ಇನ್ನೊಂದು ಯಾವುದು ಕಿವಿ ಮೇಲೆ ಬಿದ್ದಿಲ್ಲ. ವಿ ಹ್ಯಾವ್ ನಾಟ್ ಟ್ರೈಡ್ ಟು ಟೀಚ್ ದಮ್. ಎಲ್ಲಿ ಮಾಡಿದ್ದೀವಿ? ನಾನು ಗ್ರಾಮೀಣ ಪ್ರದೇಶದವ್ರನ್ನ ಗುರ್ತಿಟ್ಕೊಂಡು ಮಾಡ್ತಿದ್ದೀನಿ ಇದನ್ನ. ಸರ್, ಹಾಗಾದ್ರೆ ಪರೀಕ್ಷೆ ಇಲ್ಲಿ ನೋಡಿ ಬಿಟ್ಬಿಡಿ. ಮಾಡ್ತಿರೋದ್ರಿಂದ ಆತ ಕಲ್ತ್ಬಿಡ್ತಾನ ಸರ್? ಅಲ್ಲ, ಪರೀಕ್ಷೆ ಮಾಡದೇ ಇದ್ರೆ ನೀವೇನ್ ಮಾಡಬೇಕು? ಆಮೇಲೆ ಕ್ರ್ಯಾಶ್ ಕೋರ್ಸ್ ಮಾಡಿ ನೀವು ಅವ್ರಿಗೆ. ಅಟ್ಲೀಸ್ಟ್ 3 months ಸಿಲೆಬಸ್ ಕೊಟ್ಟು ಅವನಿಗೆ ಪಾಠ ಹೇಳ್ಕೊಡಿ. ಮೊದಲು ಅವನಿಗೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಚಂದನ ಟಿವಿ ಒಂದು ಪ್ರಯತ್ನ ಆಯ್ತಲ್ವಾ, ಅದನ್ನ ಸರಿಯಾಗಿ ಪ್ರಯತ್ನ ಮಾಡಿ. ಚಂದನ ಟಿವಿದು ಎಲ್ರಿಗೂ ತಲುಪಿ. ಅಲ್ಲ ಸರ್, ಈ ಪಾಸ್ ಮಾಡೋ ಕಾಲೇಜ್ಗಳಿದೆ ಸರ್. ಕಾಲೇಜಸ್ ನಿಮ್ಗೆ ಹೇಳ್ತೀನಿ, ಈ ಕರ್ನಾಟಕದಲ್ಲಿರೋ ಕಾಲೇಜಸ್ ಅಲ್ಲಿ ನಾನು ಆಗ್ಲೇ ಹೇಳಿದೆ, ಸರ್ಕಾರಿ ಕಾಲೇಜುಗಳಲ್ಲಿ ಎಷ್ಟೋ ಕಡೆ ನಿಮಗೆ ಲೆಕ್ಕ ಕೊಡ್ತೀನಿ, 300 ಜನ ಇರೋ ಕಡೆ 30 ಜನ ಇದ್ದಾರೆ. ಎಷ್ಟೋ ಶಾಲೆಗಳು ನೀವು 10% ಡಿಮ್ಯಾಂಡ್ ಇರೋ ಕಡೆ ಹೆಚ್ಚು ಮಾಡಿ, ಯು ಕ್ಯಾನ್ ಮ್ಯಾನೇಜ್ ಎವ್ರಿಬಡಿ. ಎಲ್ಲೂ ತೊಂದರೆ ಅಂತೂ ಖಂಡಿತ ಆಗಲ್ಲ. ಆಮೇಲೆ ಎಲ್ಲರೂ ಸೈನ್ಸಿಗೆ ಸೇರಲ್ಲ, ಎಲ್ಲರೂ ಕಾಮರ್ಸಿಗೆ ಸೇರಲ್ಲ. ಸೇರಿದವರು ಫೇಲ್ ಆಗ್ತಾರೆ ನಾಳೆ. ಬಟ್ ಡಿಸ್ಪ್ರಪೋರ್ಷನೇಟ್ ಆಗುತ್ತಲ್ಲ ಸರ್. ಈಗ ಅಲ್ಲ, ಇದು ಒಂದು ಬ್ಯಾಲೆನ್ಸಿಂಗ್ ಇತ್ತಿಲ್ಲ, ಸೈನ್ಸ್, ಕಾಮರ್ಸ್, ಆರ್ಟ್ಸ್. Yes. ಏಕಾಏಕಿ ಸೈನ್ಸೇ ಕಲಿಬೇಕು ಅಂತ ಕೆಲವರು ಬರ್ತಾರೆ. ಆವಾಗ ಸೈನ್ಸ್ ಮೇಲೆ ಅಷ್ಟು ಒತ್ತಡ ಬರ್ತಲ್ಲ. ಸೈನ್ಸ್ ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ನಾನು ಉದಾಹರಣೆ ಕೊಡ್ತೀನಿ. ಗೌರ್ಮೆಂಟ್ ಸೈನ್ಸ್ ಕಾಲೇಜು, ಮಹಾರಾಣೀಸ್ ಕಾಲೇಜು, ಬೆಂಗಳೂರಲ್ಲಿರೋ ಸೈನ್ಸ್ ಟೀಚ್ ಮಾಡೋ ಕಾಲೇಜ್ಗಳಲ್ಲಿ 10% to 20% ಸೀಟ್ ಜಾಸ್ತಿ ಮಾಡಿ. ಯು ಗಿವ್ ದೆಮ್ ಅಡ್ಮಿಷನ್. ಏನು ತಪ್ಪಿಲ್ಲ. ಅವನಿಗೆ ಶಕ್ತಿ ಇದ್ರೆ ಸೈನ್ಸ್ ಕಲಿತು ಹೊರಗೆ ಬರ್ತಾನೆ. ಕಾಮರ್ಸ್ ಇರೋನು ಶಕ್ತಿ ಇದ್ರೆ ಹೊರಗೆ ಬರ್ತಾನೆ. ನೀವು ಕಲಿಸೋ ವಿಧಾನವನ್ನ ಮೊದಲು ಇತ್ಯರ್ಥ ಮಾಡಿ. ನನ್ನ ಪ್ರಶ್ನೆ ಅದು. ಪರೀಕ್ಷೆ ಆಮೇಲೆ ಮಾಡಿ. ನೀವೇನು ಇಲ್ದೇನೆ ಪರೀಕ್ಷೆ ಮಾಡ್ತಿದ್ದೀವಿ ಮಕ್ಕಳಿಗೆ ಅಂದ್ರೆ ಗತಿ ಏನು ಪಾಪ ಅವ್ರದ್ದು? ಅವನಿಗೆ ನೀವು ಪಾಠ ಹೇಳ್ಕೊಟ್ಟಿಲ್ಲ, ಸಿಲೆಬಸ್ ಏನು ಅಂತ ಗೊತ್ತಿಲ್ಲ. ಅವನು 3 ಸಬ್ಜೆಕ್ಟ್ ಪರೀಕ್ಷೆ 1 ಗಂಟೆಲಿ ಪಾಠ ಮಾಡಲ್ಲ, 1 ಗಂಟೆಲಿ ಬರೀಬೇಕು. ಅವನ ಗತಿ ಏನಾಗಬೇಕು? ವಾಟ್ ಎ ಪ್ರೆಷರ್ he will take as a student. ಸರ್, ಒತ್ತಡ ಬರಲೇಬೇಕು. ಈಗ ನಾವು IAS ಮಾಡಬೇಕಾದ್ರೆ ಒತ್ತಡ. IAS ಒತ್ತಡಕ್ಕೆ ಅಲ್ಲ, ಅದರಿಂದ we have to mold from the ಇಲ್ಲ ನೋ ನೀವು ನನಗೇನಿಲ್ಲ, ನೀವು ಪಾಠ ಮಾಡಿ ಅವ್ರ ಮೇಲೆ 6 ದಿನ ಪರೀಕ್ಷೆ ಮಾಡಿ. ಐ ಆಮ್ ನಾಟ್ ಅಗೇನ್ಸ್ಟ್ ದಟ್. ಅನೇಕ ಹೇಳ್ತಾರೆ ಅದೇನೆ, ಪಾಠ ಆಗಿಲ್ಲ ಅನ್ನೋದು ನನ್ನ ಪ್ರಶ್ನೆ. ಪರೀಕ್ಷೆ ಮಾಡ್ತಿದ್ದೀರಿ, 6 ಬೇರೆ ಬೇರೆ ದಿನಗಳಲ್ಲಿ ಮಾಡಿ ಅಂತ. ಅದು ಅವ್ರ ಕನ್ವೀನಿಯಂಟ್ ಏನೋ ಒಂದು ತೀರ್ಮಾನ ತಗೊಂಡಿದ್ದಾರೆ, ಅದನ್ನು ನಾನು ಅಲ್ಲಿ ಪಕ್ಕಕ್ಕೆ ಬಿಡ್ತೀನಿ. ಬಟ್ ನನ್ನ ಬೇಸಿಕ್ ಪ್ರಶ್ನೆ ಇದೆಯಲ್ಲ, ಮಕ್ಕಳಿಗೆ ಪಾಠ ಮಾಡಿ ಆಮೇಲೆ ಪರೀಕ್ಷೆ ಮಾಡಿ. ಸರ್, ಆಮೇಲೆ ಪಾಠ ಆಗಿಲ್ಲ ಅಂತ ಒಂದು ಹೇಳಿದ್ರಿ. ಅದಕ್ಕೆ ಸಂಬಂಧಪಟ್ಟಂತ ಈಗಾಗಲೇ ಶಿಕ್ಷಣ ಇಲಾಖೆ ಕೂಡ ಕೆಲವೊಂದು ಸಂಸ್ಥೆಗಳಿದೆ. ಪ್ರಮುಖವಾಗಿ ಈ ವಿದ್ಯಾಲೋಕ ಅಂತ ಒಂದು ಸಂಸ್ಥೆ ಇದೆ. ಅದು ನೇರವಾಗಿ ಮಕ್ಕಳಿಗೆ ಡಿಜಿಟಲ್ ಕ್ಲಾಸನ್ನ ಮಾಡಿದೆ. ನೇರವಾಗಿ ಶಾಲೆಯಲ್ಲಿ ಟಿವಿ ಹಾಕಿ, ಕ್ಯಾಮ್ರಾ ಹಾಕಿ, ಇಂಟರಾಕ್ಟಿವ್ ಆಗಿ ಮಾಡಿದೆ. ಎಷ್ಟೊಂದು ಶಾಲೆಗಳಿದೆ. ಅದನ್ನು ಬಳಸ್ಕೋತಾಗ್ಬೋದಾ ಸರ್? ಅಲ್ಲ, ಅದನ್ನ ಬಳಸ್ಕೋಬೇಕು. ಸರ್ಕಾರಕ್ಕೆ ಅದನ್ನ ಹೇಳೋಣ, ಬಳಸ್ಕೊಳ್ಳಿ ಅಂತ ಹೇಳೋಣ. ನಂದು 2ನೇ ಪಾಯಿಂಟ್ ಇದೆ. 2ನೇ ಪಾಯಿಂಟ್ ಏನು ಅಂದ್ರೆ, ಸರ್ಕಾರ ಹೋಗಿ ಪರೀಕ್ಷೆ ಮಾಡುವಾಗ ಒಂದು ಸಿಲೆಬಸ್ ಅಂತ ಫಿಕ್ಸ್ ಮಾಡ್ಬೇಕಲ್ವಾ? ಈ ವರ್ಷಕ್ಕೊಂದು ಸಿಲೆಬಸ್ ಕೊಡ್ತಾರೆ ನನಗೆ. ಬಟ್ ಈ ಮಕ್ಕಳಿಗೆ ಏನ್ ಸಿಲೆಬಸ್ ಅಂತಲೇ ಕೊಟ್ಟಿಲ್ವಲ್ಲ. ಏನ್ ಸಿಲೆಬಸ್ ಪಾಠ ಮಾಡಿ ಇಷ್ಟು ಓದ್ಕೊಳ್ಳಿ ಅಂತ ಹೇಳಿಲ್ವಲ್ಲ ನೀವು. ಹೌ ಕ್ಯಾನ್ ಯು ಗೋ ಫಾರ್ ಎನ್ ಎಕ್ಸಾಮಿನೇಷನ್? ನೀವು ಫೈನಲೈಸ್ ದ ಸಿಲೆಬಸ್ ಫಸ್ಟ್, ಅದನ್ನ ಮಾಡಿ. ಆ ಮಕ್ಕಳಿಗೆ ಹೇಳಿ ಅದನ್ನ, ಇಷ್ಟು ಸಿಲೆಬಸ್ ಪಾಠ ಮಾಡ್ತೀವಿ, ಈಗ ಇನ್ನೂ 2 ತಿಂಗಳು ಮುಂದಕ್ಕೆ ಹಾಕಿ ಅಂತ ಹೇಳಿದೆ ನಾನು. ಮುಂದಕ್ಕೆ ಹಾಕಿ ಅವ್ರಿಗೆ ಕ್ರಾಶ್ ಕೋರ್ಸ್ ಮಾಡಿ. ನೀವು 30 ದಿನದ ಮಾಡಿ, 45 ದಿನದ ಮಾಡಿ, ಸಿಲೆಬಸ್ ಫಿಕ್ಸ್ ಮಾಡಿ ಮುಂದಿನ ತರಗತಿಗೆ. ಈಗ SLC ಪಾಸ್ ಆದವ್ರು ಏನು ಇಂಜಿನಿಯರಿಂಗ್ ಹೋಗಲ್ಲ, ಮೆಡಿಕಲ್ ಹೋಗಲ್ಲ, ಎಲ್ಲರೂ PUC ಗೆ ಹೋಗ್ತಾರೆ. ಕಳಿಸಿ PUC ಗೆ, ಟೇಕ್ ದರ್ ಅಡ್ಮಿಷನ್ಸ್. ವಾಟ್ ಇಸ್ ರಾಂಗ್ ಇನ್ ದಟ್? ಎಷ್ಟೋ ಕಾಲೇಜ್ಗಳಲ್ಲಿ ಸ್ಟೂಡೆಂಟ್ಸ್ ಇಲ್ಲ ಸರ್, ನನಗೆ ಗೊತ್ತಿದೆ ಮಾಹಿತಿ. ವಿಶೇಷವಾಗಿ ಹಳ್ಳಿ ಕಾಲೇಜ್ಗಳಲ್ಲಿ ಒಂದು 20 ಸ್ಟೂಡೆಂಟ್ಸ್ ಇದ್ದಾರೆ, 5-6 ಜನ ಟೀಚರ್ಗಳನ್ನ ಇಟ್ಕೊಂಡು ಅವ್ರು ಸುಮ್ಮನೆ ನಡೆಸ್ತಿದೆ. ಗೌರ್ಮೆಂಟ್ ಕಾಲೇಜ್ಗಳು ನಾನು ಮಾತಾಡ್ತಿರೋದು. ಗಿವ್ ದಮ್ ಅಡ್ಮಿಷನ್. ಬೆಂಗಳೂರಿನಲ್ಲಿ ಎಲ್ಲಿ ಈ ಕ್ಯಾಪಿಟೇಷನ್ ಎಜುಕೇಶನ್ ನಡೀತಿದೆ ಅಲ್ಲಿ ಡಿಮ್ಯಾಂಡ್ ನಾವು ತಲೆಯಲ್ಲಿದೆ ನಮಗೆ. ಬಟ್ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್, ಗೌರ್ಮೆಂಟ್ ಸೈನ್ಸ್ ಕಾಲೇಜ್, RC ಕಾಲೇಜ್ ಇವು ತಲೆಯಲ್ಲಿಲ್ಲ ನಮಗೆ. ಇಂಥ ಈಗ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ಗಳು ಎಲ್ಲ MLA ವಾರ್ಡ್ ಒಂದೊಂದು ಮಾಡಿದ್ದಾರೆ ಬೆಂಗಳೂರಲ್ಲಿ. ಯು ಜಸ್ಟ್ ಚೆಕ್ಅಪ್ ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ದೇರ್. ನೀವು ಇನ್ನೂ ಇದ್ರ ಡಬಲ್ ಸ್ಟೂಡೆಂಟ್ಸ್ಗೆ ಅಡ್ಮಿಷನ್ ಕೊಡ್ಬೋದು. ಐ ವಿಲ್ ಗಿವ್ ದ ಸ್ಟಾಟಿಸ್ಟಿಕ್ಸ್. ಗೌರ್ಮೆಂಟ್ ಕೊಡ್ಲಿ ಅದನ್ನ.
ಎಲ್ಲರ ಮುಂದೆ ಇಡ್ಲಿ ಸ್ಟ್ಯಾಟಿಸ್ಟಿಕ್ಸ್, ಲೆಟ್ ದೆಮ್ ಡಿಸ್ಕಸ್, ಆಮೇಲೆ ಡಿಸಿಷನ್ ತಗೊಳ್ಳಿ. ದಟ್ ಇಸ್ ಮೈ ಡಿಮ್ಯಾಂಡ್. ಬಟ್ ಏಕಾಏಕಿ ಸರ್ಕಾರ ಏಕಪಕ್ಷೀಯವಾದ ತೀರ್ಮಾನ ತಗೊಂಡ್ರೆ ಮಕ್ಕಳಿಗೂ ಅನ್ಯಾಯ ಮಾಡ್ತೀವಿ, ಪೋಷಕರಿಗೆ ಅನ್ಯಾಯ ಮಾಡ್ತೀವಿ, ಇವತ್ತು ಬಂದಿರುವ ಎಜುಕೇಶನ್ ಸಿಸ್ಟಮ್ಗೂ ನಾವು ಬಹಳ ಅನ್ಯಾಯ ಮಾಡ್ತೀವಿ, ಇವತ್ತು ನಡೀತಿರೋ ಸಿಸ್ಟಮ್. ಸರ್, ಇವಾಗ PUC ಎಕ್ಸಾಮ್ ಕ್ಯಾನ್ಸಲ್ ಆಗಿದೆಯಲ್ಲ ಸರ್, ಹಾ. ಅದಕ್ಕೆ 6 ಲಕ್ಷ ವಿದ್ಯಾರ್ಥಿಗಳಿಂದ 11 ಕೋಟಿ ಫೀಸ್ ಈಗಾಗಲೇ ಕಟ್ಬಿಟ್ಟಿದ್ದಾರೆ. ಕರೆಕ್ಟ್. ಅದನ್ನ ಇವಾಗ ಪೇರೆಂಟ್ಸ್ ಮತ್ತೆ ವಾಪಸ್ ಕೊಡಿ ಅಂತ ಅವ್ರಿಗೆ ಅಲ್ಲ, ಕೊಡಬೇಕು. ದಟ್ ಇಸ್ ದ ಡ್ಯೂಟಿ ಆಫ್ ದ ಗವರ್ಮೆಂಟ್ ಟು ಗಿವ್ ಬ್ಯಾಕ್. ನನ್ನ ಪ್ರಕಾರ ದ ಗವರ್ಮೆಂಟ್ ಶುಡ್ ಪೇ ಬ್ಯಾಕ್ ದರ್ ಮನಿ. ನೀವು ಪರೀಕ್ಷೆ ನಡೆಸ್ತೇನೆ ಅವ್ರು ದುಡ್ಡಿಸಿ ಯಾವ ನೈತಿಕತೆ ಮೇಲೆ ಇಟ್ಕೋತೀರಿ ದುಡ್ಡನ್ನ? ವಾಪಸ್ ಕೊಡ್ಬೇಕು ಅದನ್ನ. ಅಥವಾ ಸರ್ಕಾರ ವಾಪಸ್ ಕೊಡಕ್ ಆಗಲ್ಲ ಅಂದ್ರೆ ಅದೇ ದುಡ್ಡನ್ನು ಬಳಸಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಫೋನ್ ತಕ್ಕೊಡ್ಲಿ ಆ ದುಡ್ಡಲ್ಲಿ. ದೇ ಶುಡ್ ನಾಟ್ ಮಿಸ್ಯೂಸ್ ದಟ್ ಮನಿ ಫಾರ್ ಅದರ್ ವರ್ಕ್ಸ್. ನೀವು ರೋಡ್ ಮಾಡಕ್ಕೆ ಅದಕ್ಕೆಲ್ಲ ನೀವು ಸಾವಿರಾರು ಕೋಟಿ ಇದೆ, ಈ ದುಡ್ಡನ್ನ ಇದಕ್ಕಾದ್ರೂ ಬಳಸಿ ಶಿಕ್ಷಣಕ್ಕೆ, ಮಕ್ಕಳ ದುಡ್ಡನ್ನ. ಸರಿ, ಇಲ್ಲ ನಾನು ಸುಮ್ಮನೆ ಮರೆತು ಕೂತ್ತೀನಿ. ಸ್ನೇಹಿತರೆ, ನಮ್ಮ ನಾಯಕರು ರಾಜ್ಯಸಭಾ ಸದಸ್ಯರಾದಂಥ ಹನುಮಂತಯ್ಯನವರು ಇಷ್ಟೊತ್ತು ನಿಮ್ಮನ್ನು ಉದ್ದೇಶಿಸಿ ಎಜುಕೇಷನ್ ಶಿಕ್ಷಣ ಇಲಾಖೆ ಬಗ್ಗೆ ಮಾತಾಡ್ತಾರೆ. ಅದೇ ರೀತಿ ನಮ್ಮ ಸ್ನೇಹಿತರು ಮಾಜಿ ಮಹಾಪೌರರಾದಂಥ ರಾಮಚಂದ್ರ ಅವರು, ಸಲೀಂ ಅವರು ನಮ್ಮ ಜೊತೆಗಿದ್ದಾರೆ. ಸ್ನೇಹಿತರೆ, ಈ ಕೋವಿಡ್-19 ಈ ವೈರಾಣು, ಏನು ಕೊರೋನಾ ವೈರಸ್ ಅಂತ ಹೇಳ್ತೀವಿ, ಅದು ಈಗಿನ ವೈರಸ್ ಅಲ್ಲ, ನೂರಾರು ವರ್ಷಗಳಿಂದ ಇರತಕ್ಕಂಥ ಒಂದು ವೈರಸ್. ಈ ವೈರಸ್ಸು ಇವತ್ತು ಸಾಕಷ್ಟು ರೂಪಾಂತರಗೊಂಡಿದೆ, ಮ್ಯುಟೇಟ್ ಆಗಿದೆ. ಇದರಿಂದ ಜನಗಳಿಗೆ ಅದರ ಇಂಟೆನ್ಸಿಟಿ, ಅದರ ಒಂದು ಕ್ಯಾರೆಕ್ಟರ್ ಚೇಂಜ್ ಆಗ್ತಾ ಇವತ್ತು ಜನರ ಭಯಭೀತಿಗೆ ಕೂಡಿದೆ. ಸ್ನೇಹಿತರೆ, ನಾವು ಇದ್ರ ಜೊತೆಗೆ ಸ್ನೇಹದಿಂದ ಇರ್ತಕ್ಕಂಥ ರೀತಿಯಲ್ಲಿ ನಮ್ಮ ವಾತಾವರಣವನ್ನು ಸೃಷ್ಟಿ ಮಾಡಬೇಕು. ಇವತ್ತು ಮೊದಲನೇ ಅಲೆ ಅಂತ ಹೇಳಿ ಈಗ 1 ವರ್ಷದ ಹಿಂದೆ ನಾವು ಇಡೀ ಪ್ರಪಂಚದಲ್ಲಿ ಪ್ಯಾಂಡಮಿಕ್ ಅನ್ನೋ ಒಂದು ಕಾಯಿಲೆಯನ್ನು ನೋಡಿದ್ವಿ. ಇವತ್ತು ಭಾರತ ದೇಶದಲ್ಲಿ ಅದು ಪ್ಯಾಂಡಮಿಕ್ ಆಗಿಲ್ಲ, ಎಪಿಡೆಮಿಕ್ ಆಗಿದೆ. ಎಪಿಡೆಮಿಕ್ ಆಗಿ ಇವತ್ತು ನಮ್ಮ ದೇಶದಲ್ಲಿ ಕಾಡ್ತಾ ಇರ್ತಕ್ಕಂಥದ್ದಾಗಿದೆ. ಇವತ್ತು ಹೊರ ದೇಶದಲ್ಲಿದ್ದಂಥ ಹಲವಾರು ದೇಶಗಳು ಮಾಸ್ಕ್ ಮುಕ್ತವಾಗಿದೆ ಮತ್ತು ಅವರ ಒಂದು ಆರೋಗ್ಯ ಸುಧಾರಣೆ ಆಗಿದೆ ಮತ್ತು ಸಾಕಷ್ಟು ಬದಲಾವಣೆ ಜೀವನದಲ್ಲಿ ಆಗಿದೆ ಮತ್ತು ವಾತಾವರಣವು ಸಾಕಷ್ಟು ಬದಲಾವಣೆ ಆಗಿದೆ. ಇವತ್ತು ಭಾರತ ದೇಶದಲ್ಲಿ ಯಾಕಾಗಿಲ್ಲ ಅಂತ ನಾವು ಪ್ರಶ್ನೆ ಹಾಕಬೇಕಾಗುತ್ತೆ. ಇವತ್ತು ಈ ಪರಿಸರ ಮಾಲಿನ್ಯ ಇರ್ಬೋದು, ಪರಿಸರದ ವ್ಯತಿರಿಕ್ತವಾಗಿರ್ಬೋದು, ಇದರಿಂದ ಈ ವೈರಾಣು ಆಕ್ಟಿವೇಟ್ ಆಗುತ್ತೆ. ನಾನು ಈ ಅಂಶವನ್ನು 3 ಭಾಗ ಮಾಡ್ತೇನೆ. ಒಂದು ಎನ್ವೈರ್ಮೆಂಟಲ್ ಇಶ್ಯೂ, ಇನ್ನೂ ಒಂದು ಡ್ರಗ್, ನಮಗೆ ಆಕ್ಸಿಜನ್ ಅಂತ ಬಂದಿದೆಯಲ್ಲ ಅದರ ಒಂದು ಭಾಗ, ಡ್ರಗ್ ಆ್ಯಂಡ್ ಕಾಸ್ಮೆಟಿಕ್ ಆ್ಯಕ್ಟ್ ಕೆಳಗಡೆ. ಇನ್ನೂ ಒಂದು ನಮ್ಮ ಆಹಾರ ಸೇಫ್ಟಿ. ಇವತ್ತು ತಮಗೆ ಗೊತ್ತಿದೆ, ಇವತ್ತು ಫುಡ್ ಸೇಫ್ಟಿ ಡೇ ಅಂತ, ವರ್ಲ್ಡ್ ಫುಡ್ ಸೇಫ್ಟಿ ಡೇ ಆಗಿದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಈ 3 ಅಂಶವನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಇದೆ. ಒಂದು
ಬ್ರಿಟಿಷ್ ಇನ್ಫೆಕ್ಷನ್ ಅಸೋಸಿಯೇಷನ್ ಅಂತ ಅದರ ಒಂದು ವರದಿ ಇಲ್ಲಿದೆ. ನಾನು ನಿಮ್ಗೆ ಬೇಕಾದರೆ ಕೊಡ್ತೀನಿ ಈ ವರದಿ. ಈ ವರದಿ ನಾನು ಎಲ್ಲ ಓದೋದಿಲ್ಲ, ಬಹಳ ಮುಖ್ಯವಾದಂಥ ಒಂದು ಅಂಶವನ್ನು ಇಲ್ಲಿ ಓದ್ತೇನೆ. ಎ ಸ್ಟಡಿ ಇನ್ ಯುನೈಟೆಡ್ ಸ್ಟೇಟ್ಸ್ ಫೌಂಡ್ ಎ ಸಿಗ್ನಿಫಿಕೆಂಟ್ ಲಿಂಕ್ ಬಿಟ್ವೀನ್ ಏರ್ ಪೊಲ್ಯೂಷನ್ ಅಂಡ್ ಕೊರೋನಾ ವೈರಸ್ ಮೊಟಾಲಿಟಿ. ಅಂದರೆ ಈ ಪರಿಸರದ ಹಾನಿಯ ಒಂದು ಮೂಲ ಇಟ್ಕೊಂಡು ಈ ಒಂದು ವೈರಾಣು ವೇಗ ಅಥವಾ ಅದರ ಒಂದು ಗ್ರೋತ್ ಜಾಸ್ತಿ ಆಗಿ ಇದರಿಂದ ಸಾವುಗಳು ಆಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ ಅಂತ ಹೇಳಿ ವರದಿ ಆಗಿದೆ. ನಾ ಹೇಳ್ತಾ ಇರೋದು ಇಷ್ಟೇ, ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕ ಸೇರಿದಾಗೆ ನಾವು ಪರಿಸರವನ್ನು ಸರಿಯಾಗಿ ಇಟ್ಕೊಳ್ಳೋದಕ್ಕೆ ನಮಗೆ ಎನ್ವೈರ್ಮೆಂಟಲ್ ಆ್ಯಕ್ಟ್ ಅಂತಲೇ ಇದೆ. ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡಿಕೊಟ್ರು ಆ್ಯಕ್ಟ್. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಪ್ರತಿ ಒಂದು ರಾಜ್ಯದಲ್ಲೂ ಇದೆ. ನಮ್ಮ ವಾತಾವರಣ, ನಮ್ಮ ನಗರಗಳು, ನಮ್ಮ ಹಳ್ಳಿಗಳು, ನಾವು ಉತ್ತಮ ಪರಿಸರವನ್ನು ಕಾಪಾಡ್ತಕ್ಕಂಥ ಒಂದು ಯೋಜನೆಗಳಾಗಲಿ ಕಾರ್ಯಕ್ರಮಗಳಾಗಲಿ ನಾವು ಹಾಕ್ಕೊಂಡಿದ್ದೇವೆ ಅನ್ನೋದು ಬಹಳ ಮುಖ್ಯವಾದಂಥದ್ದು. ಇದರಿಂದ ಏನಾಗುತ್ತೆ, ಇನ್ನೊಂದು ಲೈನ್ ಓದ್ತೀನಿ. ಸೊ ವಿತ್ ದಿ ಇನ್ಕ್ರೀಸ್ ಆಫ್ ಒಂದು ಟೆಕ್ನಿಕಲ್ ವರ್ಡ್ಸ್ ಇದೆ of PM, the COVID-19 related mortality rises to 15%. Pollution ನಾವು ಯಾವಾಗ ಕೆಡುತ್ತೆ ಇದರ 15% ಸಾವುಗಳು ಜಾಸ್ತಿ ಆಗುತ್ತೆ. ಇವತ್ತು ಪೇಪರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮತ್ತು ಮಾಹಿತಿ ಪ್ರಕಾರ 7.4% mortality ರೇಟ್ ಜಾಸ್ತಿ ಆಗಿದೆ. ಕೊರೋನಾ ವೈರಸ್ ಇಂದ ಮೋರ್ ದ್ಯಾನ್ 2% ಹೋಗಬಾರ್ದು ಅಂತಿದೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಇವತ್ತು 7% ಆಗಿದೆ ಅಂದರೆ ಇದಕ್ಕೆ ಏನು ಮೂಲ ಕಾರಣ ಅಂತ ನಾವು ಹುಡುಕ್ಬೇಕು. ಈ ಪರಿಸರವನ್ನು ಸರಿಯಾಗಿ ಇಟ್ಕೊಳ್ತಕ್ಕಂಥ ಒಂದು ಕೆಲಸ ಆಗದೇ ಇರೋದ್ರಿಂದ ಇವತ್ತವರೆಗೂ ತಮಗೇನಾರ ಎಲ್ಲರ ನೋಡಿದಿರ, ನೀವು ಇಷ್ಟೆಲ್ಲ ವರದಿಗಾರಿದ್ದೀರಿ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಯಾವುದಾದ್ರೂ ಒಂದು ಕೊರೋನಾ ವೈರಸ್ಗೆ ಹಾಸ್ಪಿಟಲ್ಸ್ ಆಗಲಿ, ನಗರಗಳಾಗಲಿ, ಅಥವಾ BBMP ಏರಿಯಾ ಆಗಲಿ, ಅಥವಾ ಇನ್ಯಾವುದೇ ಬೇರೆ ಜಾಗಗಳಲ್ಲಿ ಅವರ ಒಂದು ಈ ಕೊರೋನಾ ವೈರಸ್ ಹರಡುವುದಕ್ಕೆ ತಡೆ ಮಾಡ್ತಕ್ಕಂಥದ್ದು ಯಾವುದಾದ್ರೂ ಯೋಜನೆ ಹಾಕ್ಕೊಂಡು ಪರಿಸರವನ್ನು ಯಾವ ರೀತಿ ಇಟ್ಕೋಬೇಕು ಅನ್ನೋದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ನೋಡಿರತಕ್ಕಂಥದ್ದು ಯಾವುದಾದ್ರೂ ನೀವು ವರದಿ ದಯವಿಟ್ಟು ನನಗಿದ್ರೆ, ನಾನು ನೋಡಿಲ್ಲ, ಅದರಿಂದ ನಾನು ನಿಮ್ಗೆ ವಿನಂತಿ ಮಾಡ್ಕೋತಾರೆ. ಮತ್ತೆ ಎನ್ವೈರನ್ಮೆಂಟಲ್ ಆ್ಯಕ್ಟ್ ಅಂತ ನಾವು ಇದೆ. ಈ ಆಕ್ಟ್ ಪ್ರಕಾರ ಈ ಒಂದು ಪರಿಸರವನ್ನ, ಈ ಪೊಲ್ಯೂಷನ್ ಏನಾಗ್ತಾ ಇದೆ, ಎಕಾಲಜಿಯನ್ನ ಸರಿ ಮಾಡ್ತಕ್ಕಂಥದ್ದಕ್ಕೆ ನಾವು ಮಾಡಬೇಕು ಅಂತ 5ನೇ ತಾರೀಕು ಮೊನ್ನೆ ತಾನೇ ಎನ್ವೈರನ್ಮೆಂಟಲ್ ಡೇ, ವರ್ಲ್ಡ್ ಎನ್ವೈರನ್ಮೆಂಟಲ್ ಡೇ ಆಗಿದೆ. ನೆನ್ನೆಲ್ಲ ಮೊನ್ನೆ. ಇವತ್ತು ಫುಡ್ ಸೇಫ್ಟಿ ಡೇ ಆಗಿದೆ. ನಾನು ಅದ್ರ ಮಧ್ಯೆ ಎರಡೂ ಇರೋದ್ರಿಂದ ಬಹಳ ಪ್ರಮುಖವಾದಂಥ ಅಂಶ ಇದೆ. ಇವತ್ತು ಈ ಒಂದು ಸ್ಟಡಿ ಇದನ್ನು ಕೊಡ್ತೇನೆ ನಿಮಗೆ. ಈ ಸ್ಟಡಿ ಪ್ರಕಾರ ನಮ್ಮಲ್ಲಿ ಯಾವ ರೀತಿ ನಮ್ಮ ಪರಿಸರ ಇರಬೇಕು. ನೈಟ್ರೋಜನ್ನು ನಮ್ಮ ಏರಲ್ಲಿ 78% ನೈಟ್ರೋಜನ್ ಇರುತ್ತೆ. ಯೂಶಲ್ ಆಗಿ ನಮ್ಮ ಏರಲ್ಲಿ 78% ನೈಟ್ರೋಜನ್ ಇರುತ್ತೆ, 21% ಮಾತ್ರ ನಮಗೆ ಆಕ್ಸಿಜನ್ ಇರುತ್ತೆ. ಸೊ ಈ ಆಕ್ಸಿಜನ್ನು ಇರ್ತಕ್ಕಂಥದ್ದು ನಾವು ಉತ್ತಮ 21% ಏನು ತಗೋತೀವಿ, ಇದು ನಮ್ಮ ದೇಹಕ್ಕೆ, ನಮ್ಮ ಎಂಟೈರ್ ಫಂಕ್ಷನ್ಗೆ ನಾವು ಅದು ಅವಶ್ಯಕವಾದಂಥ ಒಂದು ಆಮ್ಲಜನಕ. ಇದು ಪರಿಸರದ ಮೇಲೆ ಇರ್ತಕ್ಕಂಥ ಒಂದು ಕೆಟ್ಟ ಒಂದು ಪರಿಣಾಮದಿಂದ ಇವತ್ತು ಬೆಂಗಳೂರಲ್ಲ, ಇಡೀ ರಾಜ್ಯ ಅಲ್ಲ, ಇಡೀ ದೇಶದಲ್ಲಿ ನಮ್ಮ ಕೊರೋನಾ ನಾವು ಅದನ್ನು ಸ್ನೇಹ ರೀತಿಯಲ್ಲಿ ನೋಡೋಕ್ಕಾಗದೇ ಇರುವಂಥದ್ದು ಇವತ್ತು ವಾತಾವರಣ ಸೃಷ್ಟಿಯಾಗಿದೆ. ಇವತ್ತು ಯಾರಿಗೇ ಆಗಲಿ, ನಿಮ್ಗೆ ಯಾರ್ಯಾರ ಒಬ್ರು ಹೊಡಿತೀವಿ ಅಂತ ಇಟ್ಕೊಳ್ಳಿ, ನಾನೇ ನಿಮ್ಗೆ ಹೊಡೆದೇ ಅಂದರೆ ನೀವು ನಾನು ಹೊಡಿತೀರೋ ಇಲ್ಲ, ಅಥವಾ ಹೊಡಿದಿದ್ರು ನಿಮ್ಮ ಮನಸ್ಸಿಗೆ ನೋವಾಗುತ್ತೋ ಇಲ್ಲ, ಮೆಂಟಲಿ ಗೋಯಿಂಗ್ ಟು ಬಿ ಅಪ್ಸೆಟ್. ಹೊಡೆಯೋಕೆ ಆಗದಿದ್ರು ಮೆಂಟಲಿ ಅಪ್ಸೆಟ್ ಆಗುತ್ತೆ. ಅದೇ ರೀತಿ ಕೊರೋನಾ ವೈರಸ್ಗೆ ನಾವು ಹೊಡಿತಾನೇ ಇದ್ದೀವಿ, ಅದು ಹೆಚ್ಚಿಗೆ ಆಗ್ತಾನೇ ಇದೆ. ನಾವು ಅದನ್ನು ಮ್ಯಾನೇಜ್ ಮಾಡ್ತಕ್ಕಂಥದ್ದು, ಕಂಟ್ರೋಲ್ ಮಾಡೋದಕ್ಕಾಗೋಲ್ಲ. ಮ್ಯಾನೇಜ್ ಮಾಡಿ ನಮ್ಮ ಜೊತೆಗೆ, ಅದ್ರ ಜೊತೆಗೆ ನಾವು ವಾಸ ಮಾಡ್ತಕ್ಕಂಥ ರೀತಿಯಲ್ಲಿ ವಾತಾವರಣನ ಸೃಷ್ಟಿ ಮಾಡಬೇಕು.
ಆ ಸೃಷ್ಟಿ ಮಾಡೋದಕ್ಕೆ ಪರಿಸರವನ್ನು ನಾವು ಸರಿಯಾಗಿ ಇಟ್ಕೋಬೇಕು. ನಾನು ಇದನ್ನ ನೀವು ಕೊಡ್ತೇನೆ, ನೀವು ಓದಿ ದಯವಿಟ್ಟು. ಇದ್ರ ಜೊತೆಗೆ ಈ ಆಕ್ಸಿಜನ್ ಬಗ್ಗೆ ಬರೋಣ. ಆಮ್ಲಜನಕ ತಮಗೆ ಗೊತ್ತಿದೆ, 3 ತಿಂಗಳ ಹಿಂದೆ ಆ ಆಕ್ಸಿಜನ್ದು ಬಹಳಷ್ಟು ತೊಂದರೆ ಆಯಿತು. ಈ ಆಕ್ಸಿಜನ್ನು ಡ್ರಗ್ ಅಂಡ್ ಕಾಸ್ಮೆಟಿಕ್ ಆಕ್ಟ್ ಕೆಳಗಡೆ ಒಂದು ಡ್ರಗ್ ಆಗಿ ಐಡೆಂಟಿಫೈ ಆಗಿದೆ. ಇವತ್ತು ಒಂದು ಮಾತ್ರೆ ಆಗಲಿ ಅಥವಾ ಒಂದು ಇಂಜೆಕ್ಷನ್ ಆಗಲಿ ಅಥವಾ ಕೊರೋನಾಗೆ ಕೊಡ್ತಕ್ಕಂಥ ವ್ಯಾಕ್ಸಿನ್ ಆಗಲಿ, ಇದು ಯಾವ ರೀತಿ ಹಲವಾರು ರೀತಿಯಲ್ಲಿ ಅದು ಸರಿಯಾದಂಥ ಅದನ್ನ ಪಾಸ್ ಮಾಡಿದಾಗ ಅದು ಅವರು ಪ್ರೂವ್ ಮಾಡಿ ಕ್ಲಿನಿಕಲ್ ಟೆಸ್ಟ್ ಎಲ್ಲ ಆದ್ಮೇಲೆ ನೀವು ಕೊಡ್ತಾರೆ. ಇವತ್ತು ಈ ಆಕ್ಸಿಜನ್ನು ಅದೇ ರೀತಿ ನೋಡಬೇಕು. ಇದೇನಾಗಿದೆ, ಇವತ್ತು ಆಕ್ಸಿಜನ್ನು ಇಡೀ ನಮ್ಮ ನಗರದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಯಾವುದು ಪರೀಕ್ಷೆಗೆ ಒಳಗಾಗಿಲ್ಲ ಆಕ್ಸಿಜನ್. ಸ್ನೇಹಿತರೆ, ಮೊದಲನೇ ವೇವ್ ಅವತ್ತು ನೀವು ಸ್ಟೆರಾಯ್ಡ್ಸ್ ಕೊಟ್ಟಿದ್ದೀರೋ ಇಲ್ಲೋ? ಸ್ಟೆರಾಯ್ಡ್ಸ್ ತಗೊಂಡಿದ್ದೀವೋ ಇಲ್ವೋ ನಾವು ಕೊರೋನಾ ವೈರಸ್ ಪೇಷಂಟ್ಸ್ಗೆ? ಅವತ್ತು ಯಾಕೆ ಬ್ಲ್ಯಾಕ್ ಫಂಗಸ್ ಬಂದಿಲ್ಲ? ದಯವಿಟ್ಟು ಯಾರ್ಯಾರು ಗೊತ್ತಿದೆ, ಎಲ್ಲರೂ ನೋಡಿದ್ರೆ ಹೇಳಿ, ಯಾಕೆ ಬ್ಲ್ಯಾಕ್ ಫಂಗಸ್ಸು ಫಸ್ಟ್ ವೇವ್ ಅಲ್ಲಿ ಬಂದಿಲ್ಲ ಅಂತ ಹೇಳೋದಕ್ಕೆ ಅವತ್ತು ಸ್ಟೆರಾಯ್ಡು ಫಂಗಸ್ ಬರದೇ ಇರುವಂತ ಸ್ಟೆರಾಯ್ಡಾ? ಇವತ್ತು ಫಂಗಸ್ ಸ್ಟೆರಾಯ್ಡ್ ಇಂದ ಫಂಗಸ್ ಬರ್ತಾ ಇದೆಯಾ? ಇವತ್ತು 2ನೇ ಹಂತದಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಹಲವಾರು ಕೆಟ್ಟ ಆಕ್ಸಿಜನ್ಗಳಿಂದ, ಇಂಡಸ್ಟ್ರಿಯಲ್ ಆಕ್ಸಿಜನ್ ಇರ್ಬೋದು ಅಥವಾ ಕಂಟಾಮಿನೇಟೆಡ್ ಆಕ್ಸಿಜನ್ ಇರ್ಬೋದು ಅಥವಾ ಡ್ರಗ್ ಅಂಡ್ ಕಾಸ್ಮೆಟಿಕ್ ಆಕ್ಟ್ ಕೆಳಗಡೆ ನೀವು ಪರೀಕ್ಷಿಸ್ತಕ್ಕಂಥ ಆಕ್ಸಿಜನ್ ಇರ್ಬೋದು, ನೀವು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಸಾವಿರಾಗಿರ್ತಕ್ಕಂಥದ್ದಕ್ಕೆ ಮೂಲ ಕಾರಣ ಅದು. ಇವತ್ತು ಯಾವ ಡಾಕ್ಟರ್ ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ, ಯಾವ ಅಡ್ಮಿನಿಸ್ಟ್ರೇಟರ್ ಮಾತಾಡ್ತಾ ಇಲ್ಲ. ಕಾರಣ ಏನಂದ್ರೆ ಇದು ಮಾತನಾಡಿದ್ರೆ ಅವ್ರ ಕತ್ತಿ ಬರುತ್ತೆ. ಇವತ್ತು ಗೌರ್ಮೆಂಟ್ ಕತ್ತಿ ಬರುತ್ತಿದ್ದು. ಇದ್ರ ಬಗ್ಗೆ ಅನಾಲಿಸಿಸ್ ಮಾಡಿದಾರೆ ಯಾರಾದ್ರೂ? ಅಥವಾ ಯಾರಾದ್ರೂ ನೀವು ಅದ್ರ ಬಗ್ಗೆ ಯಾವ್ದಾದ್ರು ಇನ್ಫಾರ್ಮೇಶನ್ ಆದ್ರೂ ಕೊಟ್ಟಿದ್ದೀರಾ? ಇವತ್ತು ಅಂತ ಒಂದು ಪರಿಸ್ಥಿತಿ ಇವತ್ತು ಈ ಆಕ್ಸಿಜನ್ ಇಂದ ಆಗಿದೆ. ಎರಡನೇದು, ಇದರಲ್ಲಿ 2 ರೀತಿ ಪ್ರೊಡಕ್ಷನ್ ಮಾಡ್ತಾರೆ ಆಕ್ಸಿಜನ್. ಒಂದು ಏರಲ್ಲಿ ಮಾಡ್ತಾರೆ, ಇನ್ನೊಂದು ವಾಟರಲ್ಲಿ ಮಾಡ್ತಾರೆ. ಈ ವಾಟರಲ್ಲಿ ಮಾಡ್ತಕ್ಕಂಥದ್ದಕ್ಕೆ ಬಹಳಷ್ಟು ಕಡೆ ಹಾಸ್ಪಿಟಲ್ಗಳಲ್ಲಿ ಇನ್ನೊಂದು ಕಡೆ ಬೋರ್ವೆಲ್ ವಾಟರ್ ಹಾಕ್ತಾರೆ. ನಿಮಗೆ ಡಿಮ್ಯಾಂಡ್ ಇದೆ ಬೋರ್ವೆಲ್ ವಾಟರು ಹಾಕ್ಬಿಟ್ಟು ಮಾಡೋದು. ಆಕ್ಚುಯಲ್ ಮಾಡ್ಬೇಕಾದ್ರೆ RO ವಾಟರ್ ಯೂಸ್ ಮಾಡಬೇಕು. ಅಂದ್ರೆ ಎಲ್ಲ TDS ತೆಗೆದಿರ್ಬೇಕು. ಟೋಟಲ್ ಡಿಸಾಲ್ವ್ ಸಾಲಿಡ್ಸ್ ನ ತೆಗೆದು ಪ್ಯೂರ್ ವಾಟರ್ ನಿಂದ ಆಕ್ಸಿಜನ್ ಮಾಡತಕ್ಕಂಥದ್ದು. ಸೊ ಡಿಸ್ಟಿಲ್ ವಾಟರ್ ಅದರಿಂದ ಮಾಡ್ತಕ್ಕಂಥದ್ದು ಆಗಬೇಕು. ಆದರೆ ಇವತ್ತು ಆ ರೀತಿ ನಮ್ಮ ಪ್ಲಾಂಟ್ಗಳಿಲ್ಲ. ಡಿಮ್ಯಾಂಡ್ ಇತ್ತು, ಈಗ 1 ತಿಂಗಳು 2 ತಿಂಗಳಿಂದ ಡಿಮ್ಯಾಂಡ್ ಇತ್ತು. ಆ ಡಿಮ್ಯಾಂಡ್ಗೆ ಸಿಕ್ಕದವರು ಸೀರುಂಡೆ ಮಾಡಿದ್ರು, ದಂಧೆ ಮಾಡಿದ್ರು. ಅವ್ರು ದುಡ್ಡು ಮಾಡಕ್ ಹೋಗಿ ಎಷ್ಟೋ ಜೀವನಗಳು ಇವತ್ತು ಜೀವ ಕಳೆದಿರ್ತಕ್ಕಂಥದ್ದಾಗಿದೆ. ಇವತ್ತು ಯಾರಿದು ಕೊನೆ? ಇದನ್ನ ಆಡಿಟ್ ಮಾಡೋರು ಯಾರು? ಇವತ್ತು ಇದನ್ನ ಅವಾಯ್ಡ್ ಮಾಡುವಂತವ್ರು ಯಾರು? ಯಾರು ಕೇಳ್ತಾನೆ ಇಲ್ವಲ್ಲ. ಯಾವ ಡಾಕ್ಟರ್ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಯಾವ ಸಂಸ್ಥೆಗಳು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಆಕ್ಸಿಜನ್ ನೀವು ಪೂರ ಕೊಟ್ಟಿರ್ತಕ್ಕಂಥದ್ದು ಇದೆಯಾ? ಎಷ್ಟು ಕಡೆ ನೀವು ಕಂಟಾಮಿನೇಟ್ ಆಗಿದೆ? ಇದ್ರ ಬಗ್ಗೆ ಸಂಪೂರ್ಣವಾಗಿ ನಾವು ಅಧ್ಯಯನ ಆಗಲೇಬೇಕು. ಇದ್ರ ಬಗ್ಗೆ ತನಿಖೆ ಆಗಲೇಬೇಕು. ಸ್ನೇಹಿತರೆ, ಇದ್ರ ಜೊತೆಗೆ ಇವತ್ತು ನಮ್ಮ ಹ್ಯೂಮನ್ ಬಾಡಿಯಲ್ಲಿ ನಾವು ಇಂಜೆಕ್ಷನ್ ಅಥವಾ ವ್ಯಾಕ್ಸಿನೇಷನ್ ತಗೊಳ್ಳೋದೇನಕ್ಕೆ? ಆಂಟಿಬಾಡೀಸ್ನ ನಮ್ಮ ಬಾಡಿಯಲ್ಲಿ ಅಭಿವೃದ್ಧಿ ಪಡಿಸ್ಕೊಳ್ಳೋದಕ್ಕೆ ಮತ್ತು ಇಮ್ಯುನಿಟಿನ ನಾವು ವೃದ್ಧಿಪಡಿಸ್ಕೊಳ್ಳೋದಕ್ಕೆ, ಬೂಸ್ಟ್ ಮಾಡ್ಕೊಳ್ಳೋದಕ್ಕೆ. ಇದು ನಮ್ಮ ಮೂಲ ಉದ್ದೇಶ ವ್ಯಾಕ್ಸಿನ್ ತಗೊಳ್ಳೋದು. ಬರೀ ವ್ಯಾಕ್ಸಿನ್ ತಗೊಂಡ ತಕ್ಷಣನೇ ನಿಮ್ಮ ಒಬ್ಬ ಪತ್ರಿಕಾ ವರದಿಗಾರ ಮಹೇಶ್ ರೆಡ್ಡಿ ಅಂತ ಗೊತ್ತಿರ್ಬೇಕು ನಿಮಗೆ, ಅವರು 2 ಇಂಜೆಕ್ಷನ್ ತಗೊಂಡು ಕೋವಿಶೀಲ್ಡ್ ಅವ್ರು 2 ತಗೊಂಡ್ಮೇಲೆ ಈ ಸಫರ್ಡ್ ಈ ಕೊರೋನಾ ವೈರಸ್ ಬಂದು ಹಾಸ್ಪಿಟ್ಲಲ್ಲಿ 15 ದಿವಸ ಆಯ್ತು. ಸ್ನೇಹಿತರೆ, ನಾನು ಬೆಂಗಳೂರಿನವರು. ಅಂದ್ರೆ
2 ಇಂಜೆಕ್ಷನ್ ತಗೊಂಡ್ರೂ ಸಹ ಅವ್ರು ಬಂದಿದೆ ಅಂದರೆ ಅವ್ರ ಬಾಡಿಯಲ್ಲೇ ಇರ್ತಕ್ಕಂಥ ಕೆಲವು ರಾಸಾಯನಿಕ ಏರುಪೇರು ಇರ್ತದೆ ಅಥವಾ ಇನ್ನೊಂದು ಇರ್ಬೋದು, ಅದು ನನಗೆ ಗೊತ್ತಿಲ್ಲ, ಅದು ಮೆಡಿಕಲ್ ಟರ್ಮ್. ಆದರೆ ಇವತ್ತು ನಾವು ಎಲ್ಲ ಇಲ್ಲಿ ಊಟ ಮಾಡ್ತಕ್ಕಂಥದ್ದು ಯಾವ್ದಾರ ಒಂದು ಊಟ ಮಾಡಬೇಕೋ ಇಲ್ಲ, ಆ ಊಟ ಮಾಡ್ತಕ್ಕಂಥದ್ದು ನಾವು ಮನೆ ಊಟನೇ ಮಾಡೋದಿಲ್ಲ. ನಾವು ಹೋಟ್ಲಲ್ಲಿ ತಿಂತೀವಿ ಅಥವಾ ಅಂಗಡಿಲಿ ಇನ್ಸ್ಟೆಂಟ್ ಫುಡ್ ತಿಂತೀವಿ ಅಥವಾ ಇನ್ನೊಂದು ರೀತಿ ಯಾವುದೋ ಒಂದು ಊಟ ಮಾಡ್ತೀವಿ. ಸೊ ಹೀಗೆ ನಾವು ಪ್ರಿಸರ್ವೇಟಿವ್ ಇರ್ತಕ್ಕಂಥ ಇದು ಈ ಅಜಿನೋಮೋಟೋ ಅಂತ ಬರುತ್ತೆ, ನಮಗೆ ಗೊತ್ತಿರಬೇಕು, ರುಚಿಗೆ ಹಾಕ್ತಾರೆ. ಮತ್ತು ಅದೇ ಥರ ಈ ಸೋಡಿಯಂ ಮಾನೋಹೈಡ್ರೈಡ್ ಇದು ಸಾಕಷ್ಟು ಯೂಸ್ ಮಾಡ್ತಾರೆ. ಈ ನೆಸ್ಲೆ ಅಂತ ಒಂದು ಕಂಪನಿ ಇದೆ, ನಿಮ್ಗೆ ಗೊತ್ತಾ? ನೆಸ್ಲೆ ಅನ್ನೋದು ಸಾವಿರಾರು ಪ್ರಾಡಕ್ಟ್ ಪ್ರಪಂಚದಲ್ಲಿ ಅವರು ಫುಡ್ನ ಅದರಲ್ಲಿ ಆಸ್ಟ್ರೇಲಿಯಾಲಿ ಅವ್ರು ಮಾಡ್ತಕ್ಕಂಥ 65% ನಾಟ್ ಫಿಟ್ ಫಾರ್ ಕನ್ಸಂಪ್ಷನ್ ಅಂತ ರಿಪೋರ್ಟ್ ಕೊಟ್ಟಿದೆ. ಅದರಿಂದ ಆಸ್ಟ್ರೇಲಿಯಾ ಅವ್ರು ಬ್ಯಾನ್ ಮಾಡಿದ್ದಾರೆ ಅವ್ರು ಫುಡ್ಡನ್ನು. ಇಡೀ ವರ್ಲ್ಡಲ್ಲಿ ಎಲ್ಲೆಲ್ಲಿ ಬ್ಯಾನ್ ಆಗುತ್ತೋ ಇಂಥದ್ದು 100 ಇದೆ ಕಂಪ್ನಿ, ಹೆಸರು ಹೇಳೋದು ಬರೋದಿಲ್ಲ, ಇದು ಒಂದು ರೆಕಾರ್ಡಲ್ಲಿ ಇರೋದ್ರಿಂದ ನೆಸ್ಲೆ ಅಂತ ಹೇಳಿದೆ. ಈ ಥರ 100 ಕಂಪನಿಗಳು ಇವತ್ತು ದೊಡ್ಡ ವ್ಯಕ್ತಿಗಳೇ ಇವತ್ತು ಬಹಳಷ್ಟು ನಮ್ಮ ದೇಶದಲ್ಲಿ ದೊಡ್ಡ ವ್ಯಕ್ತಿಗಳು ಹೆಸರಿರ್ತಕ್ಕಂಥ ಇದೇ ಇದೆ. ಇವತ್ತು ನಾವು ತಗೊಳ್ತಕ್ಕಂಥ ಎಣ್ಣೆ ಇದೆಯಲ್ಲ, ಎಡಿಬಲ್ ಆಯಿಲ್, ಅದರಲ್ಲಿ 80% ಪೆಟ್ರೋಲಿಯಂ ಪ್ರಾಡಕ್ಟ್ ಇದೆ. 80%, 20% ನೀವು ಸನ್ಫ್ಲವರ್ ಇರ್ಬೋದು ಅಥವಾ ಕಡಲೆ ಬೀಜ ಇರ್ಬೋದು, ಆದರೆ 80% ಪೆಟ್ರೋಲ್ ಎಕ್ಸ್ಟ್ರಾಕ್ಟೆಡ್ ಒಂದು ನೇಮಿದೆ, ಆ ಒಂದು ಕಾಂಪೌಂಡ್ ಇರ್ತಕ್ಕಂಥ ಇದನ್ನು ಮಿಕ್ಸ್ ಮಾಡ್ತಾರೆ. ಅದು ಸಮುದ್ರಕ್ಕೆ ಹಾಕ್ತಿದ್ರು ಇದೆ, ಅದನ್ನು ಇವತ್ತು ಎಣ್ಣೆಗೆ ಹಾಕ್ತಾರೆ. ಈ ರೀತಿ ಬಹಳಷ್ಟು ನಾವು ಫುಡ್ ಅಡಲ್ಟ್ ಆಗ್ತಾ ಇದೆ. ಇವತ್ತು ನಮಗೆ ಆ್ಯಕ್ಟ್ ಇದೆ, ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಆ್ಯಕ್ಟ್ ಅಂತ. ಈ ಆ್ಯಕ್ಟ್ ಕೆಳಗಡೆ ಎಷ್ಟು ಮಟ್ಟಿಗೆ ನಮ್ಮ ಜನದ ಆರೋಗ್ಯ ದೃಷ್ಟಿಯಿಂದ ನಮಗೆ ಆರೋಗ್ಯವಾದಂಥ ಊಟವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ನಿಯಂತ್ರಣ ಮಾಡ್ತಾ ಇದೆ. ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಮ್ಮ ಇಮ್ಯುನಿಟಿ ಸಿಸ್ಟಮ್ಮು ಅಥವಾ ನಮ್ಮ ಆಂಟಿಬಾಡೀಸ್ ನಮ್ಮ ಬೈಯಲ್ಲಿ ಬರ್ತಕ್ಕಂಥದ್ದಕ್ಕೆ ಮೂಲ ನಾವು ತಗೊಳ್ತಕ್ಕಂಥ ಆಹಾರ. ನಮ್ಮ ಆಹಾರಗಳಲ್ಲಿ ನಾವು ಎಷ್ಟೇ ವಿಟಮಿನ್ಸ್ ತಗೋಬೋದು, ಜಿಂಕ್ ತಗೋಬೋದು, ಸಿ ವಿಟಮಿನ್ ತಗೋಬೋದು, ಡಿ ವಿಟಮಿನು, ಇ ವಿಟಮಿನು ತಗೋಬೋದು, ಇನ್ನು ಸಪ್ಲಿಮೆಂಟ್ಸ್. ಆದರೆ ನಾವು ತಗೊಳ್ಳೋಂಥ ಆಹಾರ ಇದೆಯಲ್ಲ ಅದು ಕಟ್ ಮಾಡ್ತಾ ಹೋಗೋದು, ಬಾಡಿಯಲ್ಲಿ ಸಂಪೂರ್ಣವಾಗಿ ಕಟ್ ಮಾಡ್ತಾ ಹೋಗೋದು. ಸೊ ಹಾಗಾಗಿ ಇವತ್ತು ನಮ್ಮ ಇಮ್ಯುನಿಟಿ ನಮ್ಮ ದೇಶದಲ್ಲಿ ಯಾಕಪ್ಪ ಇಷ್ಟು ಸಾವು ನೋವುಗಳಾಗ್ತಾ ಇದೆ, ನಮಗೆ ಇಮ್ಯುನಿಟಿ ಬೂಸ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಕೊರೋನಾ ವೈರಸ್ ಏನು ಹೊಸದಾಗಿ ಬಂದಿದ್ದ ವೈರಸ್ ಅಲ್ಲ, ಇವತ್ತು ಅದು ಮ್ಯುಟೇಟ್ ಆಗಿದೆ, ರೂಪಾಂತರಗೊಂಡಿದೆ, ಕ್ಯಾರೆಕ್ಟರ್ ಚೇಂಜ್ ಆಗ್ತಾ ಇದೆ. ಹಾಗಾಗಿ ಇದು ಸಂಪೂರ್ಣವಾಗಿ ಮನುಷ್ಯನಿಗೆ ಯಾವುದರ ರೀತಿಯಲ್ಲಿ ಅವನ ದೇಹವನ್ನು ಇಟ್ಕೊಳ್ಬೇಕು ಆ ರೀತಿ ಆಗ್ತಾ ಇಲ್ಲ ನಮ್ಮ ದೇಶದಲ್ಲಿ. ಇದೇ ನೀವು ಅಮೇರಿಕಾನೋ ಯುರೋಪ್ ಹೋಗಿ ಅವರು ಎಲ್ಲ ಈ ಪ್ಯಾರಾಮೀಟರ್ಸ್ನ, ಈ ಕಾನೂನುಗಳನ್ನ 100ಕ್ಕೆ 100 ಸರಿಯಾದಂಥ ರೀತಿಯಲ್ಲಿ ಅವರು ಮಾಡ್ತಾ ಇರೋದ್ರಿಂದ ಇವತ್ತು ಅವರ ದೇಶದಲ್ಲಿ ಮಾಸ್ಕ್ ಆಗ್ತಾ ಇಲ್ಲ, ಆರಾಮಾಗಿ ಓಡಾಡ್ತಾ ಇದ್ದಾರೆ, ತಗೊಳ್ತಕ್ಕಂಥ ಇಂಜೆಕ್ಷನ್ನು ಅವ್ರು ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ. ಹಾಗಾಗಿ ಇವತ್ತು ಅವರೆಲ್ಲ ಆರೋಗ್ಯವಾಗಿದ್ದಾರೆ. ಕೊರೋನಾ ಇದ್ರೂ ಸಹ ಕೊರೋನಾ ಅವ್ರು ಏನೂ ಮಾಡಲ್ಲ. ಇದು ಒಂದು ವೈರಸ್ಸು, ಫೀವರ್ ಇದ್ದಂಗೆ, ಇದ್ರಲ್ಲಿ ಸಾಯುವಂಥದ್ದು ಇಲ್ಲವೇ ಇಲ್ಲ. ಆದರೂ ಸಾಯ್ತಾ ಇದ್ದಾರೆ ಅಂದರೆ ಇದು ಬಿಕಾಸ್ ಆಫ್ ಉತ್ತಮವಾದಂಥ ಆಹಾರ ಇಲ್ಲ, ಉತ್ತಮವಾದಂಥ ಆಕ್ಸಿಜನ್ ಇಲ್ಲ, ಉತ್ತಮವಾದಂಥ ಪರಿಸರ ಇಲ್ಲ. ಹೀಗಾಗಿ ನಮಗೆ ಇವತ್ತು ಇಂಥ ಒಂದು ಪರಿಸ್ಥಿತಿ ಆಗಿರ್ತಕ್ಕಂಥದ್ದು ಆಗಿದೆ. ಇವತ್ತು ವಾಟರ್ ಆ್ಯಂಡ್ ಏರ್ ಆ್ಯಕ್ಟ್ ಇದೆ ನಮಗೆ. ಆ ಏರು ಮತ್ತು ವಾಟರ್ ಆ್ಯಕ್ಟ್ನ ನಾವು ಸರಿಯಾದಂಥ ರೀತಿಯಲ್ಲಿ ಅದನ್ನು ಎನ್ಯಾಕ್ಟ್ ಆಗಿರ್ತಕ್ಕಂಥದ್ದು ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಾ, ನಮ್ಮ ಅಥಾರಿಟೀಸು ಅದ್ರ ಬಗ್ಗೆ ಕಾಳಜಿ ವಹಿಸಿದೆಯಾ ಅನ್ನೋದ್ರ ಬಗ್ಗೆ ಎಲ್ಲಾದರೂ ನಿಮಗೆ ಈ ಒಂದು ಕೊರೋನಾ ವೈರಸ್ ಬಂದ ಮೇಲೆ ಇವರು ಮಾಡಿರ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ, ದಯವಿಟ್ಟು ತಾವು ನನಗೆ ಹೇಳಿ ಅಥವಾ ನನಗೂ ಗೊತ್ತಾಗಲಿ. ನಾನು ಇವತ್ತವರು ಹುಡುಕಿ ಸಾಕಾಯಿತು, ಯಾರೂ ಇದ್ರ ಬಗ್ಗೆ ಆಗಿಲ್ಲ. ಹಜಾರ್ಡಸ್ ಗ್ಯಾಸ್ಗಳು, ಹಜಾರ್ಡಸ್ ಇಂಡಸ್ಟ್ರಿಯಲ್ ವೇಸ್ಟು ಇವತ್ತು ಕೆರೆ ಕುಂಟೆಗಳು ಬಿಡ್ತಾ ಇದ್ದಾರೆ, ಅದರಿಂದ ಬೋರ್ವೆಲ್ಗಳು ಹೋಗ್ತಾ ಇದೆ, ಭಾಳಷ್ಟು ಪೆನ್ಯುರೇಟ್ ಆಗ್ತಾ ಇದೆ. ಹೀಗಾಗಿ ನಮ್ಮ ಗ್ರೌಂಡ್ ವಾಟರ್ ಎಲ್ಲ ಕಂಟಾಮಿನೇಟ್ ಆಗ್ತಾ ಇದೆ, ಅದನ್ನು ನಾವು ಕುಡಿತಾ ಇದ್ದೀವಿ.
ಸೊ ಹಾಗಾಗಿ ನೀರು, ಎಣ್ಣೆ, ತಿನ್ನೋ ಪದಾರ್ಥ ಎಲ್ಲವೂ ಕಂಟಾಮಿನೇಟ್ ಆದಾಗ ನಮ್ಮ ದೇಹದಲ್ಲಿರ್ತಕ್ಕಂಥ ಏನು ಇಮ್ಯುನಿಟಿ ಇದೆ, ಆಂಟಿಬಾಡೀಸ್ ಇದೆ, ಇದೆಲ್ಲ ನಮ್ಮದು ಸ್ಪಾಯ್ಲ್ ಆಗ್ತಾ ಹೋಗುತ್ತೆ. ಹಾಗಾಗಿ ಸ್ನೇಹಿತರೆ, ಇದು ಬಹಳ ಮುಖ್ಯವಾದಂಥ ಒಂದು ಅಂಶ ಆಗಿದೆ. ಇದು ನಮ್ಮ ಜನರ ಜೀವನವನ್ನು ಮತ್ತು ಆರೋಗ್ಯವನ್ನು ಕಾಪಾಡಬೇಕಾದ್ರೆ ಈ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನಿದೆ ಆ ಆ್ಯಕ್ಟಲ್ಲಿ ಕೆಲಸ ಮಾಡಬೇಕು. ಫುಡ್ ಸೆಕ್ಯೂರಿಟಿ, ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಆ್ಯಕ್ಟಲ್ಲಿ ಏನಾಗಬೇಕು ಅದು ಆಗಲೇಬೇಕು. ಮತ್ತು ಡ್ರಗ್ ಆ್ಯಂಡ್ ಕಾಸ್ಮೆಟಿಕ್ ಆ್ಯಕ್ಟ್ ಏನಿದೆ, ಈ ಆಕ್ಸಿಜನ್ ಒಂದು ದಂಧೆ ಆಗಿದೆ, ಆ ದಂಧೆ ಒಂದು ಇನ್ವೆಸ್ಟಿಗೇಷನ್ ಆಗಬೇಕು, ಇದು ಆಡಿಟ್ ಆಗಬೇಕು, ಎವ್ಯಾಲ್ಯೂಟ್ ಆಗಬೇಕು. ಇದನ್ನು ನಾವು ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಇದನ್ನು ಡಿಮ್ಯಾಂಡ್ ಮಾಡ್ತೀವಿ. ಧನ್ಯವಾದ.